Hello, dear students. Welcome back to Math Center. See, ಈ ಒಂದು ವಿಡಿಯೋನಲ್ಲಿ ನಾವು ಏನು 10th ಸ್ಟ್ಯಾಂಡರ್ಡ್ ಗೆ ಬರ್ತಾ ಇರೋಂತಹ ಮ್ಯಾಥಮೆಟಿಕ್ಸ್ ನ ಇನ್ ಮುಂದೆ ಬರೋ ಎಲ್ಲಾ ವಿಡಿಯೋಸ್ ನಿಮಗೆ 10th ಸ್ಟ್ಯಾಂಡರ್ಡ್ ನಲ್ಲಿ ಬರುವಂತಹ ಎಲ್ಲಾ ಚಾಪ್ಟರ್ ಗಳನ್ನ ಚಾಪ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ಸೊ ಈ ಲೆಸನ್ ಗೆ ಸಂಬಂಧಪಟ್ಟಂಗೆ ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಮತ್ತೆ ಯಾವ್ದಾವ್ದೆಲ್ಲ ಫಾರ್ಮುಲಾಸ್ ಬರುತ್ತೆ, ಮತ್ತೆ ಎಕ್ಸಸೈಸ್ ಸಮ್ಸ್ ಯಾವ್ದಾವ್ದು ಬರುತ್ತೆ, ಮತ್ತೆ ಅದನ್ನ ಹೇಗೆ ನಾವು ಸಾಲ್ವ್ ಮಾಡೋದು, ಹಾಗೂ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ್ಯಾವ ಕ್ವೆಶನ್ಸ್ ಇಂಪಾರ್ಟೆಂಟ್, ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಗೆ ಈ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಒಟ್ಟ ಇಂಟ್ರೊಡಕ್ಷನ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಇಂಟ್ರೊಡಕ್ಷನ್ ಮಾಡ್ತೀನಿ. ಏನೇನೆಲ್ಲ ಫಾರ್ಮುಲಾಸ್ ಮತ್ತೆ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಫಸ್ಟ್ ನೋಡೋಣ. ನೆಕ್ಸ್ಟ್ ಲೆಸನ್ ವೈಸ್ ಎಕ್ಸಸೈಸ್ ವೈಸ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಸಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಗೆ ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ವರ್ಡ್ ಕೇಳ್ತಾನೆ ಅರ್ಥಮೆಟಿಕ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ದಟ್ ಇಸ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಅಲ್ವಾ. ಮ್ಯಾಥಮೆಟಿಕ್ಸ್ ನ ಒಂದು ಬ್ರಾಂಚ್ ಅರ್ಥಮೆಟಿಕ್ ಅನ್ನೋಂಥದ್ದು. ಈಗ ನಿಮ್ಗೆ ಗೊತ್ತಿದೆ ಅರ್ಥಮೆಟಿಕ್, ಆಲ್ಜಿಬ್ರಾ, ಜೊಮೆಟ್ರಿ ಇವೆಲ್ಲ ಬ್ರಾಂಚಸ್ ಆಫ್ ವಾಟ್ ಇಸ್ ದಟ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ಅರ್ಥಮೆಟಿಕ್ ಇಸ್ ಒನ್ ಆಫ್ ದ ಬ್ರಾಂಚ್ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಪ್ಲಸ್ ಮೈನಸ್, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಇವುಗಳನ್ನ ಯೂಸ್ ಮಾಡಿಕೊಂಡು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಿದ್ರೆ ಅದನ್ನ ನಾವು ಅರ್ಥಮೆಟಿಕ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಯೂಶಲಿ ಸಮ್ ಮಾಡೋದು, ಮಲ್ಟಿಪ್ಲಿಕೇಶನ್ಸ್ ಮಾಡೋದು, ಡಿವಿಷನ್ ಮಾಡೋದು ಈ ರೀತಿ ಇರುತ್ತೆ. ಅಂದ್ರೆ ಆ ರೀತಿ ಆಪರೇಷನ್ ಗಳನ್ನ ಪರ್ಫಾರ್ಮ್ ಮಾಡೋದನ್ನ ನಾವು ಅರ್ಥಮೆಟಿಕ್ ಅಂತ ಕರಿತೀವಿ. ಹಾಗೆ ಪ್ರೋಗ್ರೆಷನ್ ಅಂತಂದ್ರೆ ಏನು, ಸಮ್ ಆರ್ಡರ್, ಅದೇ ನಂಬರ್ ಗಳನ್ನ ಒಂದು ಆರ್ಡರ್ ಅಲ್ಲಿ ಬರೆಯೋದನ್ನ ನಾವು ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಪ್ರೋಗ್ರೆಷನ್ ಅಲ್ಲಿ ಕೂಡ 3 ಟೈಪ್ಸ್ ಬರುತ್ತೆ. ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂಡ್ ಹಾರ್ಮೋನಿಕ್ ಪ್ರೋಗ್ರೆಷನ್ಸ್ ಅಂತ. ಬಟ್ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಬರೋದು ಓನ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರುತ್ತೆ. ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ ಮುಂಚೆ ಫಸ್ಟ್ ಗೆ ನಾನು ಒಂದು ಡೆಫಿನೇಷನ್ ಬರ್ದಿದ್ದೀನಿ ಇಲ್ಲಿ, ಸೀಕ್ವೆನ್ಸ್ ಅಂತ. ಫಸ್ಟ್ ಸೀಕ್ವೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಸೀಕ್ವೆನ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ನೀವು ಅರ್ಥ ಮಾಡ್ಕೋಬಹುದು. ವಾಟ್ ಇಸ್ ಅನ್ ಸೀಕ್ವೆನ್ಸ್ ಅಂತ ಅಂದ್ರೆ ನೋಡಿ, ಇಟ್ ಈಸ್ ಅನ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಬೈ ಯೂಸಿಂಗ್ ಡೆಫಿನೆಟ್ ರೂಲ್. ಅರ್ಥ ಆಗಿದೆ ಅಲ್ಲ. ಸೊ ಇಟ್ ಇಸ್ ಅನ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್. ಸೀಕ್ವೆನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಂಬರ್ ಗಳನ್ನ ಆರ್ಡರ್ ಆಗಿ ಅರೇಂಜ್ ಮಾಡೋದು, ಬಟ್ ಬೈ ಯೂಸಿಂಗ್ ಸಮ್ ಡೆಫಿನೆಟ್ ರೂಲ್. ಯಾವುದೋ ಒಂದು ಡೆಫಿನೆಟ್ ರೂಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಆ ನಂಬರ್ ಗಳನ್ನ ಅರೇಂಜ್ ಮಾಡಿರ್ತೀವಿ, ಅದನ್ನ ನಾವು ಸೀಕ್ವೆನ್ಸ್ ಅಂತ ಕರಿತಾ ಇದೀವಿ. ಏನ್ ಸೀಕ್ವೆನ್ಸ್ ಅಂತಂದ್ರೆ ನೋಡಿ, ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೋಡಿ, ಈ ನಂಬರ್ ಗಳನ್ನ ನಾವು ಆರ್ಡರ್ ಆಗಿ ಅರೇಂಜ್ ಮಾಡಿದೀವಿ. ಆರ್ಡರ್ ಆಗಿ ಅರೇಂಜ್ ಮಾಡಿದೀವಿ ಬೈ ಯೂಸಿಂಗ್ ಡೆಫಿನೆಟ್ ರೂಲ್. ಹಂಗಾದ್ರೆ ಯಾವ ರೂಲ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನ ಆರ್ಡರ್ ಆಗಿ ಅರೇಂಜ್ ಮಾಡಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ 5, 10, 15 ನೋಡಿ, 5 ಆದ್ಮೇಲೆ 10 ಬರ್ಬೇಕು ಅಂತಂದ್ರೆ ನಾವು ಇಲ್ಲಿ +5 ಅನ್ನ ಆಡ್ ಮಾಡಿದ್ವಿ, ಹೌದಲ್ವಾ. 10 ಆದ್ಮೇಲೆ 15 ಬರ್ಬೇಕು ಅಂತಂದ್ರೆ +5 ಅನ್ನ ಆಡ್ ಮಾಡ್ತಾ ಇದ್ವಿ. ಇದು ಬರೀತಾನೆ ನಿಮ್ಗೆ ಅರ್ಥ ಆಗ್ಬಿಡ್ತು ನೆಕ್ಸ್ಟ್ ನಂಬರ್ಸ್ ಏನಾಗಿರಬಹುದು ಅಂತ ಹೇಳಿ ಅಲ್ವಾ. ನೆಕ್ಸ್ಟ್ ನಂಬರ್ ಏನಾಗಿರತ್ತೆ, 15 ಆದ್ಮೇಲೆ +5 ಅನ್ನ ಆಡ್ ಮಾಡ್ತೀರಾ. +5 ಆಡ್ ಮಾಡಿದ್ರೆ ಇಲ್ಲೇನ್ ಬರುತ್ತೆ, 20 ಬರುತ್ತೆ. ಅಗೇನ್ +5 ಆಡ್ ಮಾಡಿದ್ರೆ ಇಲ್ಲಿ 25 ಬರುತ್ತೆ. 25 ಗೆ 5 ಆಡ್ ಮಾಡಿದ್ರೆ 30 ಬರುತ್ತೆ, ಹೌದಾ. ಹಂಗಾದ್ರೆ ಇಲ್ಲಿ ಯಾವ್ದೋ ಒಂದು ರೂಲ್ ಅನ್ನ ಫಾಲೋ ಮಾಡ್ತಾ ಇದೀವಿ. ಯಾವ ರೂಲ್ ಅನ್ನ ಫಾಲೋ ಮಾಡಿದೀವಿ? ಎಸ್, ಡೆಫಿನೆಟ್ಲಿ adding 5. ದಿಸ್ ಇಸ್ ದ ರೂಲ್. ಅಂದ್ರೆ ನಾವು ಈ ನಂಬರ್ ಅನ್ನ ಆರ್ಡರ್ ಆಗಿ ಅರೇಂಜ್ ಮಾಡಿದೀವಿ ಬೈ ಯೂಸಿಂಗ್ ಒನ್ ಡೆಫಿನೆಟ್ ರೂಲ್. ಯಾವ ಡೆಫಿನೆಟ್ ರೂಲ್ ಅಂದ್ರೆ ಆಡಿಂಗ್ 5 ಅನ್ನೋ ಒಂದು ರೂಲ್ ಅನ್ನ ಯೂಸ್ ಮಾಡಿಕೊಂಡು ಈ ನಂಬರ್ ಗಳನ್ನ ಆರ್ಡರ್ ಆಗಿ ಅರೇಂಜ್ ಮಾಡಿದ್ವಿ. ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ, ಸೀಕ್ವೆನ್ಸ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಒನ್, -3, -2, -1, 0. ಹೌದಾ. ಇಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಒಂದು ಆರ್ಡರ್ ಅನ್ನ ಏನಾದ್ರೂ ನಾವು ಫಾಲೋ ಮಾಡ್ತಿದೀವಾ ಅಂತ ನೋಡೋಣ. ಈಗ -3 ನೆಕ್ಸ್ಟ್ -2 ಬರ್ತಾ ಇದೆ. -2 ಬರ್ಬೇಕು ಅಂತಂದ್ರೆ ನಾವಿಲ್ಲಿ ಏನನ್ನ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ನಾನು +1 ಅನ್ನ ಆಡ್ ಮಾಡಿದೀನಿ ನೋಡಿ. -3 +1, -3 ಜೊತೆ +1 ಅನ್ನ ಆಡ್ ಮಾಡ್ತೀರಾ ಅಂತ ಅಂದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ. ಒಂದ್ ನಂಬರ್ ಮೈನಸ್ ಇತ್ತು, ಇನ್ನೊಂದ್ ನಂಬರ್ ಅಲ್ಲಿ
ಪ್ಲಸ್ ಇತ್ತು ಅಂದಾಗ ನಾವು ಅಲ್ಲಿ ಆಪರೇಷನ್ ಏನಾಗುತ್ತೆ, ಸಬ್ಟ್ರಾಕ್ಷನ್ ಆಗತ್ತೆ, ಜೊತೆಗೆ ಬಿಗ್ಗರ್ ನಂಬರ್ ಸೈನ್ ಅನ್ನ ತಗೋಬೇಕಾಗತ್ತೆ. -3 + 1 ಸಬ್ಟ್ರಾಕ್ಟ್ ಆದ್ರೆ ಏನಾಯ್ತು, -2. ನೆಕ್ಸ್ಟ್ ಟರ್ಮ್ ಏನ್ ಬರುತ್ತೆ ನಮ್ಗೆ, -2 ಬರ್ತಾ ಇದೆ. ಈಗ -2 ಇಂದ -1 ಬರ್ಬೇಕು ಅಂದ್ರೆ ಅಗೇನ್ ವಿ ಆರ್ ಗೋಯಿಂಗ್ ಟು ಆಡ್ +1, ರೈಟ್. -2 + 1 ಇವೆರಡು ಅಡಿಷನ್ ಮಾಡೋದು ಅಂದ್ರೆ ಆಕ್ಚುಲಿ ಆಪರೇಷನ್ ಸಬ್ಟ್ರಾಕ್ಷನ್ ಆಗಿರುತ್ತೆ. ಸಬ್ಟ್ರಾಕ್ಷನ್ ಆಯ್ತು ಅಂದ್ರೆ -2 ಇಂದ +1 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ, ಎಸ್ ಡೆಫಿನೆಟ್ಲಿ -1 ಬರುತ್ತೆ. -1 ಯಾಕೆಂದ್ರೆ ಬಿಗ್ಗರ್ ನಂಬರ್ ಸೈನ್ ಅನ್ನ ತಗೋಬೇಕಾಗುತ್ತೆ. ಅಗೇನ್ ವಿ ಆರ್ ಗೋಯಿಂಗ್ ಟು ಆಡ್ +1, ರೈಟ್. ಸಿ ಇಲ್ಲಿ +1 ಅನ್ನ ಆಡ್ ಮಾಡಿದ್ರೆ ಏನಾಗ್ತಾ ಇದೆ, -1 +1 ಎರಡೂ ಸೇಮ್ ನಂಬರು ಡಿಫರೆಂಟ್ ಸೈನ್ ಇತ್ತು ಅಂದ್ರೆ ನಿಮ್ಗೆ ಗೊತ್ತಾಗ ಸಬ್ಟ್ರಾಕ್ಷನ್ ಆಗುತ್ತೆ, 0 ಬರುತ್ತೆ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ನಂಬರ್ ಏನಾಗ್ಬೋದು ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಸಿ ಡೆಫಿನೆಟ್ಲಿ ಇಲ್ಲಿ +1 ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. +1 + 0 ಏನಾಗುತ್ತೆ, 0 ಜೊತೆ 1 ಅನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 1 ಅಗೇನ್. ಸಿ ಮತ್ತೆ 1 +1 ಅನ್ನ ಆಡ್ ಮಾಡಬೇಕು. ದಟ್ ಸೇಮ್ ರೂಲ್ ವಿ ಆರ್ ಗೋಯಿಂಗ್ ಟು ಫಾಲೋ ಹಿಯರ್. ಸಿ +1 ಏನಾಗುತ್ತೆ, 2 ಆಗ್ತಾ ಇದೆ. ಅಗೇನ್ ಆಡ್ +1, ದಿಸ್ ವಿಲ್ ಬಿಕಮ್ 3. ನೋಡಿ, ಇದು ಕೂಡ ಸಮ್ ಪರ್ಟಿಕ್ಯುಲರ್ ಆರ್ಡರ್ ಇದೆ, ಹೌದಲ್ವಾ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ವಿ ಬೈ ಫಾಲೋಯಿಂಗ್ ಒಂದು ಡೆಫಿನೆಟ್ ರೂಲ್. ಯಾವ ರೂಲ್ ಅನ್ನ ಫಾಲೋ ಮಾಡಿದೀವಿ ಇಲ್ಲಿ ಅಂತ ಅಂದ್ರೆ ಆಡಿಂಗ್ +1 ಅಲ್ವಾ. +1 ಆರ್ 1 ಅಂತ ಬರೆದ್ರು ಆಯ್ತು. ಆಡಿಂಗ್ 1 ಅಗೇನ್ ಇಲ್ಲಿ ನೋಡಿ 3 ಆದ್ಮೇಲೆ ಅಗೇನ್ 3 ಬರ್ತಾ ಇದೆ, ಅಗೇನ್ 3 ಬರ್ತಾ ಇದೆ, ಅಗೇನ್ 3 ಬರ್ತಾ ಇದೆ. ಸೊ ಇಲ್ಲೂ ಕೂಡ ಒಂದು ಯಾವುದೋ ಒಂದು ಡೆಫಿನೆಟ್ ರೂಲ್ ಅನ್ನ ಫಾಲೋ ಮಾಡಿರ್ತೀವಿ. ಯಾವ ರೂಲ್ ಅನ್ನ ಫಾಲೋ ಮಾಡಿರ್ಬೋದು ಅಂತ ಅಂದ್ರೆ +0. ಎಸ್, 3 ಜೊತೆ 0 ಆಡ್ ಮಾಡಿದ್ರೆ ಏನ್ ಬರುತ್ತೆ, 3 ಬರುತ್ತೆ. ಅಗೇನ್ 0 ಆಡ್ ಮಾಡಿದ್ರೆ 3 ಬರುತ್ತೆ. +0 ಆಡ್ ಮಾಡಿದ್ರೆ 3 ಬರುತ್ತೆ. ಅಗೇನ್ 0 ಆಡ್ ಮಾಡಿದ್ರೆ 3 ಬರುತ್ತೆ, 3 ಬರುತ್ತೆ, 3 ಬರುತ್ತೆ. ಸೊ ಇಲ್ಲಿ ಏನನ್ನ ಆಡ್ ಮಾಡ್ತಾ ಇದೀವಿ, ಆಡಿಂಗ್ 0. ದಿಸ್ ಇಸ್ ಒನ್ ಆಫ್ ದ ರೂಲ್ ಅಲ್ವಾ. ಸೊ ಈ ರೂಲ್ ಅನ್ನ ಫಾಲೋ ಮಾಡಿಕೊಂಡು ಈ ನಂಬರ್ಸ್ ಅನ್ನ ಅರೇಂಜ್ ಮಾಡಿದ್ವಿ, ರೈಟ್. ಸೊ ಇಲ್ಲಿ ಕೂಡ ಏನ್ ಮಾಡೋಣ, ಈಗ ನೋಡಿ -1.0 ಇತ್ತು. ನಾವೀಗ ಏನ್ ಮಾಡ್ತಾ ಇದೀವಿ, ಇಲ್ಲಿ ನೆಕ್ಸ್ಟ್ ನಂಬರ್ ಅನ್ನ ನೋಡ್ತೀವಿ. ಏನಿದೆ, -1.5 ಇದೆ ಅಂತಂದ್ರೆ -1.0 ಇತ್ತು, -1.5 ಆಗ್ಬೇಕು ಅಂತಂದ್ರೆ ನಾವಿಲ್ಲಿ ಏನೋ ಒಂದನ್ನ ಎಡಿಷನ್ ಮಾಡಿದೀವಿ. ಏನೇನು ಎಡಿಷನ್ ಮಾಡಿದೀವಿ ಅಂತ ಅಂದ್ರೆ 0.5 ನೋಡಿ, 0.5 -0.5 ಅಲ್ವಾ. +0.5 ಬರೆದ್ರೆ ಏನಾಗ್ಬಿಡುತ್ತೆ, ಸಬ್ಟ್ರಾಕ್ಷನ್ ಆಗ್ಬಿಡುತ್ತೆ. ಹಾಗಾಗಿ -0.5 -1.0 ಎರಡು ಎಡಿಷನ್ ಮಾಡಿ 5 + 0 5 ಆಗುತ್ತೆ. 0 + 1 1 ಆಗುತ್ತೆ. ಎರಡು ಮೈನಸ್ ಇದೆ, ಅದರಿಂದಾನೇ ಎಡಿಷನ್ ಮಾಡ್ತಿದೀವಿ. ಸೊ ದಿಸ್ ಇಸ್ -1.5. ಸೊ ನೆಕ್ಸ್ಟ್ ಏನ್ ಮಾಡ್ತಿದೀವಿ, ಅಗೈನ್ -0.5 ಅನ್ನ ಆಡ್ ಮಾಡ್ತೀವಿ ಇದ್ರ ಜೊತೆ. 5 + 5 ಏನಾಯ್ತು, 10 ಆಯ್ತು. 0 ಆಯ್ತು, 1 ಕ್ಯಾರಿ, 1 + 1 2 ಆಗ್ತಾ ಇದೆ. ಮೀನ್ಸ್ ಇದೆರಡು ಎಡಿಷನ್ ಮಾಡಿದೀವಿ. ಸೊ ಎರಡಲ್ಲೂ ಮೈನಸ್ ಇದೆ, ನಿಮಗೆ ಆನ್ಸರ್ ಕೂಡ ಮೈನಸ್ ಬರುತ್ತೆ. Again you had -0.5. So -0.5 ನ ಆಡ್ ಮಾಡಿದ್ರೆ ಏನಾಗುತ್ತೆ, ಸಿ 5 -2.5. ನೆಕ್ಸ್ಟ್ ನಂಬರ್ ನ ನೀವು ಈಸಿಯಾಗಿ ಬರ್ದ್ಬಿಡ್ತೀರಾ. ಅಗೈನ್ -0.5 ನ ಆಡ್ ಮಾಡ್ತಾ ಇದ್ದೀನಿ. ಸೊ ಏನಾಯ್ತು, ದಿಸ್ ಇಸ್ ವಾಟ್, 0 1 ಕ್ಯಾರಿ 3.5. 3.5 ಗೆ -0.5 ಅನ್ನ ಆಡ್ ಮಾಡಿದ್ರೆ ಏನಾಗ್ತಾ ಇದೆ, -3.5 ಆಗ್ತಾ ಇದೆ, ಹೌದಲ್ವಾ. ಸೊ ಇಲ್ಲಿ ನಾವು ಯಾವ ರೂಲ್ ಅನ್ನ ಫಾಲೋ ಮಾಡಿದ್ವಿ ಹಾಗಾದ್ರೆ, ವಿಚ್ ಡೆಫಿನೆಟ್ ರೂಲ್ ವಿ ಫಾಲೋಡ್ ಹಿಯರ್ ಅಂತ ಅಂದ್ರೆ ಆಡಿಂಗ್ -0.5. ಇಲ್ಲಿ ನೀವು ಇದನ್ನ ಆಡಿಂಗ್ -0.5 ಅಂತನಾದ್ರೂ ತಗೊಳ್ಳಿ, ಅಥವಾ ಸಬ್ಟ್ರಾಕ್ಟಿಂಗ್ 0.5. ಸಬ್ಟ್ರಾಕ್ಟಿಂಗ್ ಅಂತಂದ್ರೆ ನೆಕ್ಸ್ಟ್ ವಿ ಆರ್ ಫಾಲೋಡ್ ಮೈನಸ್ ಅಂತ ಅಷ್ಟೇನೆ. ಅಥವಾ ಸಬ್ಟ್ರಾಕ್ಟಿಂಗ್ 0.5 ಅಂತ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಹಾಕೋಬೇಕು ಅಂತಾನೆ ಅರ್ಥ. ಅಥವಾ ಆಡಿಂಗ್ 0.5 ಅಂತನಾದ್ರೂ ತಗೊಳ್ಳಿ, ಬೋತ ಸೇಮ್. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಈ ಸೀಕ್ವೆನ್ಸ್ ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದು
ಡೆಫಿನೆಟ್ ರೂಲ್ ಗಳನ್ನ ಫಾಲೋ ಮಾಡ್ಕೊಂಡು ಈ ನಂಬರ್ಸ್ ಗಳನ್ನ ಬರ್ದಿದ್ದೀವಿ. ಇವುಗಳನ್ನ ನಾವೇನಂತ ಕರಿತೀವಿ? ಸೀಕ್ವೆನ್ಸ್ ಅಂತ ಕರಿತೀವಿ. ಸೀಕ್ವೆನ್ಸ್ ಅಲ್ಲೇ ನಿಮ್ಗೆ 2 ಟೈಪ್ಸ್ ಆಫ್ ಸೀಕ್ವೆನ್ಸ್ ಇರುತ್ತೆ. ಯಾವ್ಯಾವ್ದದು ಅಂತ ನೋಡೋಣ. ಫಸ್ಟ್ ಗೆ ಫೈನೈಟ್ ಸೀಕ್ವೆನ್ಸ್. ಫೈನೈಟ್ ಸೀಕ್ವೆನ್ಸ್. ಏನು ಫೈನೈಟ್ ಸೀಕ್ವೆನ್ಸ್ ಅಂತ ಅಂದ್ರೆ ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಟರ್ಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲಾ ಒಂದೊಂದು ನಂಬರ್ ಗಳನ್ನು ನಾವು ಈಚ್ ನಂಬರ್ ಇಸ್ ಕಾಲ್ ಇಟ್ ಆಸ್ ಎ ಟರ್ಮ್. ಪ್ರತಿ ಒಂದು ನಂಬರ್ ಗಳನ್ನು ನಾವು ಇಲ್ಲಿ ಏನಂತ ಕರಿತೀವಿ ಅಂತ ಅಂದ್ರೆ ಟರ್ಮ್ಸ್ ಅಂತ ಕರಿತೀವಿ. ಸೀಕ್ವೆನ್ಸ್ ಅಲ್ಲಿ ಬರುವಂತಹ ಎಲ್ಲಾ ನಂಬರ್ಗಳು ಟರ್ಮ್ಗಳು ಆಗಿರುತ್ತೆ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಅಂಡ್ ಸಿಕ್ಸ್ತ್ ಟರ್ಮ್ ಆಗಿದೆ. ಸೊ ವಾಟ್ ಇಸ್ ಫೈನೈಟ್ ಸೀಕ್ವೆನ್ಸ್ ಅಂತಂದ್ರೆ ಸೀಕ್ವೆನ್ಸ್ having finite number of terms. ಸೊ ಈ ಟರ್ಮ್ಸ್ ಅಲ್ಲಿ ಈ ಒಂದು ಸೀಕ್ವೆನ್ಸ್ ಅಲ್ಲಿ ಎಷ್ಟು ಟರ್ಮ್ ಇದೆ ಅಂತ ನಮ್ಗೆ ಕೌಂಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇದೆ ಅಂದ್ರೆ ಅದನ್ನ ನಾವು ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೀವು ಇಲ್ಲಿರೋ ಎಕ್ಸಾಂಪಲ್ಸ್ ತಗೋಬಹುದು. ನಾನು ಯಾಕೆಂದ್ರೆ ಡಾಟೆಡ್ ಲೈನ್ ಇಟ್ಟಿಲ್ಲ. ಈ ರೀತಿ ಡಾಟೆಡ್ ಲೈನ್ ಇಟ್ವಿ ಅಂತಂದ್ರೆ ಇನ್ಫೈನೈಟ್ ಆಗ್ಬಿಡುತ್ತೆ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಟರ್ಮ್ಸ್ ಬರುತ್ತೆ ಅದ್ರೊಳಗಡೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ತಗೊಳ್ಳಿ. 5, 10, 15, 20, 25, 30. ಇದು ಒಂದು ಫೈನೈಟ್ ಸೀಕ್ವೆನ್ಸ್ ಅಲ್ವಾ? ಇದೊಂದು ಸೀಕ್ವೆನ್ಸ್, ಅದರಲ್ಲಿ ಫೈನೈಟ್ ಸೀಕ್ವೆನ್ಸ್. ಹೆಂಗೆ ಫೈನೈಟ್ ಸೀಕ್ವೆನ್ಸ್ ಆಗುತ್ತೆ ಅಂತಂದ್ರೆ ಇದ್ರೊಳಗಡೆ ಏನಾಗಿದೆ? ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಕೌಂಟಬಲ್ ಟರ್ಮ್ಸ್ ಇದೆ. ಕೌಂಟಬಲ್ 1, 2, 3, 4, 5, 6 ಟರ್ಮ್ಸ್ ಇರೋದು. ಇದನ್ನ ನಾವು ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಅದೇ ಇನ್ಫೈನೈಟ್ ಸೀಕ್ವೆನ್ಸ್. ಇನ್ಫೈನೈಟ್ ಸೀಕ್ವೆನ್ಸ್ ಏನು ಇನ್ಫೈನೈಟ್ ಸೀಕ್ವೆನ್ಸ್ ಅಂತಂದ್ರೆ ಸೀಕ್ವೆನ್ಸ್ having ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಅಷ್ಟೇ ಅದರ ವೇರಿಯೇಷನ್, ಎರಡು ಡೆಫಿನೇಷನ್ ಇರೋ ವೇರಿಯೇಷನ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂತಂದ್ರೆ ಫೈನೈಟ್ ಅಂದ್ರೆ ನಮ್ಗಲ್ಲಿ ಕೌಂಟಬಲ್ ನಂಬರ್ಸ್ ಇರುತ್ತೆ ಅಂತ. ಇನ್ಫೈನೈಟ್ ಅಂದ ತಕ್ಷಣ ನಮ್ಗೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋಷ್ಟು ಟರ್ಮ್ಸ್ ಇರುತ್ತೆ ಅದ್ರೊಳಗಡೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ತಗೋಬಹುದು. ಇಲ್ಲಿರೋದನ್ನೇ ತಗೊಂಡ್ರು ನೋಡಿ 3, 3, 3, 3, 3. ಇಲ್ಲೊಂದು ಸೀಕ್ವೆನ್ಸ್ ಕೊಟ್ಟಿದೀವಿ, ಅದ್ರೊಳಗಡೆ ಎಷ್ಟು ಟರ್ಮ್ಸ್ ಇದೆ ಅಂತ ಗೊತ್ತಿಲ್ಲ. ಡಾಟೆಡ್ ಲೈನ್ ಇಂಡಿಕೇಟ್ಸ್ ಇನ್ಫೈನೈಟ್ ಅಂತ ಅಲ್ವಾ? ಸೊ ನೆಕ್ಸ್ಟ್ ಈಗ 2, 4, 6, 8, 10 ಹಿಂಗಿದೆ. ಇಲ್ಲೊಂದು ಡಾಟೆಡ್ ಲೈನ್ ತಗೊಂಡಿದ್ದೀವಿ ಅಂದ್ರೆ ಡಾಟ್ಸ್ ಇಂಡಿಕೇಟ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಆ ಒಂದು ಸೀಕ್ವೆನ್ಸ್ ಒಳಗಡೆ ಎಷ್ಟು ಟರ್ಮ್ಸ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಾನೆ ಕೌಂಟ್ಲೆಸ್ ಟರ್ಮ್ಸ್ ಇದೆ ಅಂತಂದ್ರೆ ಇನ್ಫೈನೈಟ್ ಸೀಕ್ವೆನ್ಸ್ ಆಗಿರುತ್ತೆ. ಕೌಂಟಬಲ್ ಟರ್ಮ್ಸ್ ಇದೆ ಅಂತಂದ್ರೆ ಫೈನೈಟ್ ಸೀಕ್ವೆನ್ಸ್ ಆಗುತ್ತೆ. ಅಂದ್ರೆ ಈಗ ನಿಮ್ಗೆ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಏನ್ ಸೀಕ್ವೆನ್ಸ್ ಅಂದ್ರೆ ಇಟ್ ಇಸ್ ಅನ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ ಬೈ ಯೂಸಿಂಗ್ ಡೆಫಿನೆಟ್ ರೂಲ್. ಯಾವ್ದೋ ಒಂದು ಡೆಫಿನೆಟ್ ರೂಲ್ ಅನ್ನ ಯೂಸ್ ಮಾಡ್ಕೊಂಡು ನಂಬರ್ಸ್ ನ ಅರೇಂಜ್ ಮಾಡಿದ್ರೆ ನಾವು ಅದನ್ನ ಸೀಕ್ವೆನ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ ಆಫ್ ಸೀಕ್ವೆನ್ಸ್ ಬರ್ತಾ ಇದೆ. ಯಾವ್ದಾವ್ದು? ಫೈನೈಟ್ ಸೀಕ್ವೆನ್ಸ್ ಮತ್ತೆ ಇನ್ಫೈನೈಟ್ ಸೀಕ್ವೆನ್ಸ್. ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದರ ಡೆಫಿನೇಷನ್ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. what is an arithmetic progression ಅಂತಂದ್ರೆ an arithmetic progression is a list of numbers. arithmetic progression ಅಂದ್ರೆ ಏನು? a list of numbers in which each term obtained by adding fixed number to preceding term except first term ಅಂತ ಇದೆ. ಸೊ ಫಸ್ಟ್ ಡೆಫಿನೇಷನ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಫಸ್ಟ್ ನಾನು ಬರಿತಾ ಹೋಗ್ತೀನಿ. ಏನನ್ನ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದ್ರೆ ಏನಂದ್ರೆ ಇಸ್ ಎ ಲಿಸ್ಟ್ ಆಫ್ ನಂಬರ್ಸ್. ಲಿಸ್ಟ್ ಆಫ್ ನಂಬರ್ಸ್ ಅದೊಂದು ಲಿಸ್ಟ್ ಆಫ್ ನಂಬರ್ಸ್. ಈಗ ಏನ್ ಸೀಕ್ವೆನ್ಸ್ ನೋಡಿದ್ರಿ ಅದೇ ತರ ಅದು ಲಿಸ್ಟ್ ಆಫ್ ನಂಬರ್ಸ್ ಆಗಿರುತ್ತೆ. ಈಚ್ ಟರ್ಮ್ ಪ್ರತಿ ಒಂದು ಟರ್ಮ್ ಹೇಗೆ ಫಾರ್ಮ್ ಆಗುತ್ತೆ ಅಂತಂದ್ರೆ ಒಬ್ಟೈನ್ಡ್ ಫಾರ್ಮ್ ಆಗುತ್ತೆ ಅಂತಂದ್ರೆ ಬೈ ಹ್ಯಾಡಿಂಗ್ ಎ ಫಿಕ್ಸ್ಡ್ ನಂಬರ್. ಯಾವುದೋ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಹ್ಯಾಡ್ ಮಾಡ್ತಾ ಹೋಗ್ತೀವಿ. ಯಾವ್ದಕ್ಕೆ? ಪ್ರಿಸೀಡಿಂಗ್ ಟರ್ಮ್. ಪ್ರಿಸೀಡಿಂಗ್ ಅಂದ್ರೆ ಏನು? ಇಂದಿನ ಟರ್ಮ್ ಅಲ್ವಾ? ಸಕ್ಸೀಡಿಂಗ್ ಅಂತ ಅಂದ್ರೆ ಏನು? ಮುಂದಿನ ಟರ್ಮ್. ನೆಕ್ಸ್ಟ್ ಟರ್ಮ್ ಅನ್ನ ನಾವು ಸಕ್ಸೀಡಿಂಗ್ ಟರ್ಮ್ ಅಂತೀವಿ. ಪ್ರಿಸೀಡಿಂಗ್ ಅಂತಂದ್ರೆ ಹಿಂದಿನ ಟರ್ಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಫಿಕ್ಸ್ಡ್ ನಂಬರ್ ಅನ್ನ ಏನ್ ಮಾಡ್ತಾ ಹೋಗ್ತೀವಿ? ಆಡ್ ಮಾಡ್ತಾ ಹೋಗ್ತೀವಿ. ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅನ್ನ ಬಿಟ್ಟು ಮಿಕ್ಕಿದ ಟರ್ಮ್ ಗಳಿಗೆ ಒಂದು ಫಿಕ್ಸ್ಡ್ ಟರ್ಮ್ ಅನ್ನ ಆಡ್ ಮಾಡ್ತಾ ಹೋದ್ರೆ ನಿಮ್ಗೆ ಏನ್ ಸಿಗುತ್ತೆ? ಅಲ್ಲಿ
ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಗುತ್ತೆ. ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಫಸ್ಟ್ ಟರ್ಮ್ ಅನ್ನ ಎ ಅಂತ ತಗೋತಾ ಇದ್ದೀನಿ. ವಿಚ್ ಇಸ್ ದ ಫಸ್ಟ್ ಟರ್ಮ್ ಎ. ಈ ಎ ಅನ್ನೋ ಫಸ್ಟ್ ಟರ್ಮಿಗೆ ಸೆಕೆಂಡ್ ಟರ್ಮ್ ನಮ್ಗೆ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಪ್ರಿಸೀಡಿಂಗ್ ಟರ್ಮ್ಗೆ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ಬೇಕು. ಪ್ರಿಸೀಡಿಂಗ್ ನಂಬರ್ ಅಂದ್ರೆ ಈಗ ಯಾವುದು, ಎ ಅಂದ್ರೆ ಎ ಹಿಂದಿನ ನಂಬರು. ಈಗ ಮುಂದಿನ ನಂಬರ್ ಸಿಗಬೇಕು ಅಂತಂದ್ರೆ ಎ ಜೊತೆ ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ಬೇಕು. ನಾನು ಆ ಫಿಕ್ಸ್ಡ್ ನಂಬರ್ ಅನ್ನ ಏನಂತ ತಗೋತಿದ್ದೀನಿ ಅಂದ್ರೆ ಡಿ ಅಂತ ತಗೋತಾ ಇದ್ದೀನಿ. ಅರ್ಥ ಆಯ್ತಲ್ಲ ಈಗ ನಿಮ್ಗೆ? ಈ ಟರ್ಮ್ ಫಸ್ಟ್ ಟರ್ಮ್ ಆಗಿದೆ. ಫಸ್ಟ್ ಟರ್ಮ್ ಆದ್ಮೇಲೆ ನಮ್ಗೆ ಸೆಕೆಂಡ್ ಟರ್ಮ್ ಬೇಕು ಅಂತಂದ್ರೆ ಈ ಒಂದು ಫಸ್ಟ್ ಟರ್ಮ್ ಅಂದ್ರೆ ಪ್ರಿಸೀಡಿಂಗ್ ಟರ್ಮ್ಗೆ ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ಬೇಕು ಅಲ್ವಾ? ಈಗ ಆಡ್ ಮಾಡಿದೀನಿ. ಇದು ಸೆಕೆಂಡ್ ಟರ್ಮ್ ಆಯ್ತು. ಥರ್ಡ್ ಟರ್ಮ್ ಸಿಗ್ಬೇಕು ಅಂದ್ರೆ ಅಗೈನ್ ಫಾರ್ ಪ್ರಿಸೀಡಿಂಗ್ ಟರ್ಮ್. ಈ ಪ್ರಿಸೀಡಿಂಗ್ ಟರ್ಮ್ ಯಾವ್ದದು, ಎ ಪ್ಲಸ್ ಡಿ. ಈ ಪ್ರಿಸೀಡಿಂಗ್ ಟರ್ಮ್ಗೆ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ಬೇಕು. ವಿಚ್ ಇಸ್ ದಟ್ ಫಿಕ್ಸ್ಡ್ ನಂಬರ್? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಡಿ ಅನ್ನ ನಾವು ಫಿಕ್ಸ್ಡ್ ಟರ್ಮ್ ಅಂತ ತಗೊಂಡಿದ್ದೀವಿ ಅಥವಾ ಫಿಕ್ಸ್ಡ್ ನಂಬರ್ ಅಂತ ತಗೊಂಡಿದ್ವಿ. ಡಿ ನ ಆಡ್ ಮಾಡ್ತಾ ಇದ್ವಿ. ಕರೆಕ್ಟಾ? ನೆಕ್ಸ್ಟ್ ಈಗ ಇದೇ ತರ ಎ ಪ್ಲಸ್ ಡಿ ಪ್ಲಸ್ ಡಿ, ಇದೊಂದು ಪ್ರಿಸೀಡಿಂಗ್ ಟರ್ಮ್ ಅಲ್ವಾ, ಹಿಂದಿನ ಟರ್ಮ್ ಇದು. ಈ ಟರ್ಮ್ಗೆ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಸಿಗುತ್ತೆ. ನಾವೇ ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ಸೊ. ಸೊ ನೋಡಿ, ಈಗ ಇದು ಎ ಆಯ್ತು, ಇದು ಎ ಪ್ಲಸ್ ಡಿ ಆಯ್ತು. ಹೌ ಮೆನಿ ಟೈಮ್ಸ್ ಡಿ ಅಪಿಯರ್ಸ್ ಹಿಯರ್? 2 times ಅಂತಂದ್ರೆ ಈಗ ಎಡಿಷನ್ ಆಗುತ್ತೆ. ಯಾಕಂದ್ರೆ ಇದೆರಡು ಲೈಕ್ ಟರ್ಮ್ಸ್ ಅಲ್ವಾ, ಸೊ ಎಡಿಷನ್ ಆಗುತ್ತೆ. ಡಿ ಪ್ಲಸ್ ಡಿ ಏನಾಯ್ತು, 2d ಆಯ್ತು. ಎ ಪ್ಲಸ್ ಎ ಎಡಿಷನ್ ಮಾಡಕ್ಕೆ ಮತ್ತೊಂದು ಎ ಇಲ್ಲಿಲ್ಲ, ಹಾಗಾಗಿ ಡಿ 3 times ಬಂದಿದೆ. 1d 2d 3d ಅಲ್ವಾ, 3 times. ಸೊ ಅಂದ್ರೆ 1 1 1 3 ಅಡಿಷನ್ ಮಾಡಿದ್ರೆ ಏನಾಯ್ತು, 3d ಆಯ್ತು ಅಲ್ವಾ. ಸೊ ಈಗ ಇದನ್ನ ನಾವು ಫಸ್ಟ್ ಟರ್ಮ್ ಅಂತ ತಗೋತೀವಿ, ಇದನ್ನ ಸೆಕೆಂಡ್ ಟರ್ಮ್ ಅಂತ ತಗೋತೀವಿ. ದಿಸ್ ಇಸ್ ವಾಟ್ ಥರ್ಡ್ ಟರ್ಮ್, ದಿಸ್ ಇಸ್ ಫೋರ್ತ್ ಟರ್ಮ್. A1 ಅಂತಂದ್ರೆ ಎ ಅಂದ್ರೆ ಫಸ್ಟ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಯಾವುದು, ಎ2 ಅಂದ್ರೆ ಯಾವ್ದು ಬರುತ್ತೆ, ಎ ಪ್ಲಸ್ ಡಿ ಬರುತ್ತೆ. ಥರ್ಡ್ ಟರ್ಮ್ ಮೂರನೇ ಟರ್ಮ್ ಯಾವ್ದಾಗಿದೆ ಇಲ್ಲಿ, ಎ ಪ್ಲಸ್ 2d ಆಗಿರುತ್ತೆ. ಫೋರ್ತ್ ಟರ್ಮ್ ಯಾವ್ದಾಗಿರುತ್ತೆ, ಎ ಪ್ಲಸ್ 3d ಆಗಿರುತ್ತೆ ಅಲ್ವಾ. ಸೊ ಇದಕ್ಕೆ ಲಾಸ್ಟ್ ಟರ್ಮ್ A4 A5 A6 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ತರ ಬರಿತಾ ಹೋಗ್ಬೋದು ಎಷ್ಟು ಬೇಕಾದ್ರೂ ಟರ್ಮ್ಸ್. AN ಇಸ್ ಲಾಸ್ಟ್ ಟರ್ಮ್. AN ಏನಾಗತ್ತೆ, ಲಾಸ್ಟ್ ಟರ್ಮ್ ಆಗತ್ತೆ. ಲಾಸ್ಟ್ ಟರ್ಮ್ ಹೆಂಗ್ ಸಿಗತ್ತೆ ಹಂಗಾದ್ರೆ ನಮ್ಗೆ ಅಂದ್ರೆ ನೋಡಿ, ಎಲ್ಲಾ ಟರ್ಮ್ಸ್ ಗಳು ಫಸ್ಟ್ ಸ್ಟಾರ್ಟ್ ಆಗೋದು ಎ ಜೊತೆ ಏನೋ ಒಂದು ಫಿಕ್ಸ್ಡ್ ನಂಬರ್ ನ ಎಡಿಷನ್ ಮಾಡ್ತಾ ಹೋಗ್ಬೇಕು ಅಲ್ವಾ. ಸೊ ಇಲ್ಲಿ ನೋಡಿ A4 ಇದು ಹೆಂಗಾಯ್ತು, ಇದು ಹೆಂಗ್ ಫಾರ್ಮ್ ಆಯ್ತು, ಇದು A4 ನೋಡಿ. ಎ ಇಸ್ ಅ ಫಸ್ಟ್ ಟರ್ಮ್ ಪ್ಲಸ್ 3d ನೋಡಿ, ಇದಕ್ಕಿಂತ ಒಂದು ಕಡಿಮೆ 3d ಆ ರೀತಿ. ಇಲ್ಲೂ ಕೂಡ AN ಹೆಂಗಾಗತ್ತೆ ಅಂದ್ರೆ nth ಟರ್ಮ್ ಏನಾಗಿರುತ್ತೆ ಅಂದ್ರೆ ಎ ಪ್ಲಸ್ ನೋಡಿ, ಇಲ್ಲೂ ಅಷ್ಟೇ A3 ಥರ್ಡ್ ಟರ್ಮ್ ಏನಾಗುತ್ತೆ 2d ಆಗತ್ತೆ. ಸೆಕೆಂಡ್ ಟರ್ಮ್ ಏನಾಗತ್ತೆ, ಬರೀ ಡಿ ಆಗತ್ತೆ, 2d ಆಗಲ್ಲ ಇಲ್ಲಿ, ಇದು 2d ಆಗತ್ತೆ. ಥರ್ಡ್ ಟರ್ಮ್ 2d ಆಗತ್ತೆ, ಅಂದ್ರೆ 3 ಇಂದ ಒಂದು ಸಬ್ಟ್ರಾಕ್ಟ್ ಆಗಿದೆ ಅಲ್ವಾ. ಫೋರ್ತ್ ಟರ್ಮ್ ಏನಾಗಿದೆ, 3d ಆಗತ್ತೆ, ಅಂದ್ರೆ 4 ಇಂದ ಒಂದು ಸಬ್ಟ್ರಾಕ್ಟ್ ಆಗಿದೆ. ಈಗ nth ಟರ್ಮ್ n ಇಂದ ಏನಾಗ್ಬೇಕು, ಒಂದು ಸಬ್ಟ್ರಾಕ್ಟ್ ಆಗ್ಬೇಕು. ಸಬ್ಟ್ರಾಕ್ಷನ್ ಮಾಡಕ ಅಂದ್ರೆ ಮೀನ್ಸ್ ನಂಬರ್ ತರ ಅಲ್ಲ ಅದು ಸಬ್ಟ್ರಾಕ್ಟ್ ಮಾಡಕ್ಕೆ. ಸೊ n-1 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ವಿ. ಇಂಟು ಡಿ ನೋಡಿ 3d, ಅದೇ ತರ n-1 ಇಂಟು ಡಿ. ದಿಸ್ ಇಸ್ ವಾಟ್ nth ಟರ್ಮ್, ಕೊನೆ ಟರ್ಮ್ ಆ ರೀತಿ ಇರುತ್ತೆ. ಎ ಪ್ಲಸ್ n-1 ಇಂಟು ಡಿ. ಈಗ ಅದೇ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ನಿಮ್ಗೆ ಇಲ್ಲಿ nth ಟರ್ಮ್ ಫೈಂಡ್ ಔಟ್ ಮಾಡಕ್ಕಿರೋ ಒಂದು ಫಾರ್ಮುಲಾ ಆಗಿರುತ್ತೆ. ನಾವು ಇವಾಗ ಇದನ್ನ ಏನಂತ ಕರಿತೀವಿ ಅಂದ್ರೆ ಜನರಲ್ ಫಾರ್ಮ್ ಆಫ್ AP. ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ನಾವು ಸಿಂಪಲ್ ಆಗಿ AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಇಲ್ಲಿ ಕೂಡ ಕರಿಬಹುದು. ಸೊ ಇಲ್ಲೇನಾಯ್ತು, ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ ಎ ಪ್ಲಸ್ ಡಿ, ಥರ್ಡ್ ಟರ್ಮ್ ಎ ಪ್ಲಸ್ 2d, fourth term a plus 3d and nth term a plus n-1 into d ಆಗಿದೆ. ಅಂದ್ರೆ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ದಟ್ ಇಸ್ nth ಟರ್ಮ್. ದಿಸ್ ಇಸ್ ಕಾಲ್ ಇಟ್ ಆಸ್ ಜನರಲ್ ಫಾರ್ಮ್ ಆಫ್ AP. ನಮ್ಗೆ AP ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗ್ ಸಿಕ್ತಪ್ಪ ಅಂತ ಅಂದ್ರೆ
ಇಸ್ ಅ ಲಿಸ್ಟ್ ಆಫ್ ನಂಬರ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋದು ಇದನ್ನ ಲಿಸ್ಟ್ ಆಫ್ ನಂಬರ್ಸ್ ಅಂತ ಅನ್ಕೊಳ್ಳೋಣ. ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್, ಪ್ರತಿ ಒಂದು ಟರ್ಮ್ ಗಳು ಕೂಡ ಹೇಗೆ ಒಪ್ಟೈನ್ ಆಗ್ತಾ ಇದೆ, ಹೇಗೆ ಸಿಗ್ತಾ ಇದೆ ಅಂತ ಅಂದ್ರೆ ಪ್ರಿಸೀಡಿಂಗ್ ಟರ್ಮ್ಗೆ ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋಗೋದು. ಇಂದಿನ ಟರ್ಮ್ಗೆ ಒಂದು ಪರ್ಟಿಕ್ಯುಲರ್ ಆಗಿರುವಂತ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋಗೋದು. ಆ ಫಿಕ್ಸ್ಡ್ ನಂಬರ್ ಅನ್ನ ಡಿ ಅಂತ ತಗೊಂಡಿದ್ವಿ. ಇದು ಫಸ್ಟ್ ಟರ್ಮ್ ಆಗಿರುತ್ತೆ. ಫಸ್ಟ್ ಟರ್ಮ್ಗೆ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅಂತ ಹೇಳಿದ್ರು. ಫಸ್ಟ್ ಟರ್ಮ್ಗೆ ಬಿಟ್ಟು ನೆಕ್ಸ್ಟ್ ಟರ್ಮ್ಗಳಿಗೆ ಫಿಕ್ಸ್ಡ್ ನಂಬರ್ ಗಳನ್ನ ಆಡ್ ಮಾಡ್ತಾ ಹೋದ್ರೆ ನಿಮಗೆ ಈ ಒಂದು ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಂತ ಟರ್ಮ್ಗೆ ಒಂದು ಫಾರ್ಮುಲಾ ಇದೆ ಅಲ್ಲಿ. ದಿಸ್ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಂತ ಟರ್ಮ್ ಏನಾಗಿರುತ್ತೆ, ಕೊನೆ ಟರ್ಮ್ ಏನಾಗಿರುತ್ತೆ ಅಂತ ಅಂದ್ರೆ an ಇಸ್ ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ ಅಂತಾನೆ ಹೇಳ್ಬೋದು ನಿಮ್ಗೆ ಈ ಒಂದು ಚಾಪ್ಟರ್ ಅಲ್ಲಿ. ಈ ಒಂದು ಫಾರ್ಮುಲಾ ಮೇಲೆ ನಿಮ್ಗೆ 2 ಟೈಪ್ಸ್ ಆಫ್ ಸಮ್ಸ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಸಮ್ಸ್. ಮತ್ತೆ 2 ಮಾರ್ಕ್ಸ್ ಕ್ವೆಶನ್ ಇದ್ರ ಮೇಲೆ ಅರೈಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಇದು 4 ಮಾರ್ಕ್ಸ್ ಸಮ್ಸ್ ಅಲ್ಲೂ ಕೂಡ ಈ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ಎನ್ ಅಂತಂದ್ರೆ ಎಂತ್ ಟರ್ಮ್ ಏನಾಗಿರುತ್ತೆ. ಈಗ ಫಸ್ಟ್ ಗೆ ಎ ಅಂದ್ರೆ ಏನ್ ಬರೆಯೋಣ, ಎನ್ ಅಂತಂದ್ರೆ ದಿಸ್ ಇಸ್ ನಾಟ್ ಎನ್, ಹೀಗ್ ಬರಿಬಾರ್ದು. ದಿಸ್ ಇಸ್ ವಾಟ್ ಎನ್ ಅಂತಂದ್ರೆ ಎ ಇಂಟು ಎನ್ ಅಂತ ಆಗ್ಬಿಡುತ್ತೆ. ಎನ್ ಈ ರೀತಿ ಕೆಳಗ್ ಬರಿಬೇಕು. ಸೊ ದಿಸ್ ಇಸ್ ಇಂಡಿಕೇಟ್ಸ್ ಎಂತ್ ಟರ್ಮ್ ಅಂತ. ಎಂತ್ ಟರ್ಮ್ ಕೊನೆಯ ಟರ್ಮ್ ಅಂತ ಅನ್ಕೊಳ್ಳೋಣ. ಕೊನೆಯ ಟರ್ಮ್ ಏನಾಗಿದೆ ಅನ್ನೋಂಥದ್ದನ್ನ ಎನ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ nth term ನ ಫಾರ್ಮುಲಾ ಇದು. ದೆನ್ ವಾಟ್ ಇಸ್ ಎ? ಫಸ್ಟ್ ಟರ್ಮ್. ಇದನ್ನ A1 ಅಂತ ಕೂಡ ಕರಿತೀರಾ ನೀವು. A1 ಅಥವಾ ಎ ಅಂದ್ರೆ ಫಸ್ಟ್ ಟರ್ಮ್ ಆಗಿರುತ್ತೆ. ಎನ್ ಅಂದ್ರೆ ಏನು? ನಂಬರ್ ಆಫ್ ಟರ್ಮ್. ಸೊ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅವ್ರೇನ್ ಕೊಟ್ಟಿರ್ತಾರೆ ಸೀಕ್ವೆನ್ಸ್, ಆ ಸೀಕ್ವೆನ್ಸ್ ಒಳಗೆ ಎಷ್ಟು ಟರ್ಮ್ ಗಳಿದೆ ಅಂತ ಫೈಂಡ್ ಔಟ್ ಮಾಡೋದನ್ನ ಎನ್ ಅಂತ ಕರಿತೀವಿ. ಡಿ ಅಂದ್ರೆ ಏನು? ಫಿಕ್ಸ್ಡ್ ನಂಬರ್. ಇಲ್ಲಿ ಏನು ಫಿಕ್ಸ್ಡ್ ನಂಬರ್ ಗಳನ್ನ ಆಡ್ ಮಾಡ್ತಾ ಹೋಗ್ತಿದ್ರೋ ಅದನ್ನ ನಾವು ಡಿ ಅಂತ ಕರಿತೀವಿ. ಡಿ ನ ನಾವು ಇನ್ನೊಂದು ವರ್ಡ್ ಅಂತ ಕರಿತೀವಿ, ಕಾಮನ್ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ತಗೊಂಡ್ರೆ ಇನ್ನ ಈಸಿ ಆಗಿರುತ್ತೆ ನೋಡಿ. 2, 4, 6, 8. This is what one of the arithmetic progression. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ಈಚ್ ಟರ್ಮ್ ಒಬ್ಟೈನ್ಡ್ ಬೈ ಆಡಿಂಗ್ ಅ ಫಿಕ್ಸ್ಡ್ ನಂಬರ್ ಎಕ್ಸೆಪ್ಟ್ ಫಸ್ಟ್ ನಂಬರ್. ಫಸ್ಟ್ ನಂಬರ್ ನ ಬಿಟ್ಟು ಪ್ರತಿಯೊಂದು ನಂಬರ್ಗಳು ಕೂಡ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋದ್ರೆ ಸಿಕ್ಕಿದ್ರೆ ಆ ಒಂದು ಸೀಕ್ವೆನ್ಸ್ ಅನ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಅಂದ್ರೆ ಡಿ ಅಂದ್ರೆ ಕಾಮನ್ ಡಿಫರೆನ್ಸ್, ಎಲ್ಲಾದ್ರೂ ನಡುವೆ ಇರುವಂತ ಒಂದು ಕಾಮನ್ ಡಿಫರೆನ್ಸ್. ನೋಡಿ ಫಸ್ಟ್ ಗೆ ದಿಸ್ ಇಸ್ ವಾಟ್ ಎ ಅಂದ್ರೆ ಯಾವ್ದ್ರಲ್ಲಿ ಫಸ್ಟ್ ಟರ್ಮ್ ಅನ್ನ ಎ ಅಂತ ತಗೋತೀವಿ, ಹೌದಾ? ಸಿ ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ ಡಿ ಅಂದ್ರೆ ಏನು? A2 ಮೈನಸ್ A1. A2 ಅಂದ್ರೆ ಏನು? 4 ಮೈನಸ್ 2 ಎಷ್ಟು ಬಂತು? 2 ಬಂತು, ಹೌದಾ? ಅಗೇನ್ ಡಿ ಕರೆಕ್ಟ್ ಆಗಿದೆಯಾ ಅಲ್ವಾ? ಅಂದ್ರೆ A3 ಮೈನಸ್ A2 ಕೂಡ ಮಾಡಿ. A3 ಅಂದ್ರೆ 6, A2 ಅಂದ್ರೆ 4. 6 ಮೈನಸ್ 4 ಇಸ್ ವಾಟ್? 2 ಅಗೇನ್ ಡಿ ಕಂಡುಹಿಡಿಯಿರಿ. A4 ಇದೆ, A4 ಅಲ್ಲಿ A3 ಅನ್ನ ಸಬ್ಟ್ರಾಕ್ಟ್ ಮಾಡಿ. ಯು ವಿಲ್ ಗೆಟ್ 8 ಮೈನಸ್ 6 ದಟ್ ಈಸ್ ಈಕ್ವಲ್ಸ್ ಟು 2. ಅಗೇನ್ ನೋಡಿ ಕಾಮನ್ ಡಿಫರೆನ್ಸ್ ಎಷ್ಟಿದೆ? ಕಾಮನ್ ಡಿಫರೆನ್ಸ್ ಕಾಮನ್ ಆಗೇ ಇರ್ಬೇಕು, ಡಿಫರೆನ್ಸ್ ಎಲ್ಲಾ ಕಡೆ ಸೇಮ್ ಆಗಿರ್ಬೇಕು ಅಂತ. ಸೊ ಏನಾಗಿದೆ, ಈಚ್ ಟರ್ಮ್ ಗಳ ನಡುವೆ ಏನಾಗಿದೆ? ಡಿಫರೆನ್ಸ್ 2 ಆಗಿದೆ. ಹಂಗಾಗಿ ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ ಇಲ್ಲಿ ಗೊತ್ತಿರೋಂತ ನಂಬರ್ಸ್ ನಿಮ್ಗೆ ಕೇಳ್ತಾನೆ ಕ್ವೆಶನ್ ಕೇಳ್ಬೇಕಾದ್ರೇನೆ ಫೈಂಡ್ nth ಟರ್ಮ್, ನಂಬರ್ ಆಫ್ ಟರ್ಮ್ಸ್. ಈಗ ನೋಡಿ ನಮಗೆ 2, 4, 6, 8 ಅಂತ ಇಷ್ಟೇ 4 ಟರ್ಮ್ಸ್ ಗೊತ್ತಿದೆ. ನಿಮ್ಗೆ ಕೇಳ್ಬೋದು ಈಗ ಈ ಸೀಕ್ವೆನ್ಸ್ ಅಲ್ಲಿ ಬರುವಂತಹ 20ನೇ ಟರ್ಮ್ 20th ಟರ್ಮ್ ಯಾವುದು ಅಂತ. 20th ಟರ್ಮ್ 20ನೇ ನಂಬರ್ ಏನಾಗಿರುತ್ತೆ ಅಂದ್ರೆ 2 ಆದ್ಮೇಲೆ 4, 4 ಆದ್ಮೇಲೆ 6, 6 ಆದ್ಮೇಲೆ 8, 8 ಆದ್ಮೇಲೆ ಏನ್ ಬರೀತೀರಾ? 10, 10 ಆದ್ಮೇಲೆ ಏನ್ ಬರೀತೀರಾ? 12. ಹಿಂಗೆ 2 ಡಿಫ್ರೆನ್ಸ್ ಅಲ್ಲಿ ಬರಿತಾ ಹೋಗ್ತೀರಾ. ಹಂಗೆ ಬರಿತಾ ಹೋದ್ರೆ 20ನೇ ಟರ್ಮ್ 20th ಟರ್ಮ್ ಏನಾಗತ್ತೆ ಅಂತ ಕೇಳ್ತಾರೆ. ಸೊ ನಾವು ಮ್ಯಾನ್ಯಲ್ ಆಗಿ ಅದು ಮಾಡೋದಕ್ಕಿಂತ
ಈಸಿಯಾಗಿ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಿಮ್ಗೆ ಈಸಿಯಾಗಿ 20th ಟರ್ಮ್ 20ನೇ ನಂಬರ್ ಏನಾಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದಾ? ಹೇಗೆ ಅಂತ ಬೇಕಿದ್ರೆ ಒಂದ್ ಸಮ್ ಮಾಡೋಣ. ಈಗ ನೋಡಿ, ಕಾಮನ್ ಡಿಫರೆನ್ಸ್ ಎಲ್ಲಾ ಕಡೆ ಒಂದೇ ಇರುತ್ತೆ. ಇದೊಂದು AP ನಲ್ಲಿ ಇತ್ತು ಅಂದ್ಮೇಲೆ ಸೊ ಹಂಗಾಗಿ ಒಂದು ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಈ ಫಾರ್ಮುಲಾ ಹಾಕೊಂತೀವಿ ನಾವು. AN is equals to A plus n minus 1 into D. They were asking 20th ಟರ್ಮ್ 20ನೇ ಟರ್ಮ್ ಏನಾಗಿದೆ ಅಂತ. ನೀವು ಬೇಕಿದ್ರೆ ನಾ ಮ್ಯಾನ್ಯಲ್ ಆಗಿ ಎಡಿಷನ್ ಮಾಡ್ಕೊತಾ ಹೋಗ್ಬೋದು. ಅದು ಮಾಡೋದಕ್ಕಿಂತ ನಾವು ಅಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಬೈ ಯೂಸಿಂಗ್ ಫಾರ್ಮುಲಾ ಅಂತ ಕೇಳ್ಬಿಡ್ತಾರೆ. ಹಂಗಾಗಿ ನೀವು ಫಾರ್ಮುಲಾ ಯೂಸ್ ಮಾಡೇನೆ 20th ಟರ್ಮ್ ಏನಾಗಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ನೋಡಿ, ಎನ್ ಅಂದ್ರೆ ಏನು? 20th ಟರ್ಮ್. ಇಯರ್ n is equals to 20 ಅಲ್ವಾ? ಎಷ್ಟನೇ ಟರ್ಮ್ ಅಂತ ಕೇಳಿದ್ರೆ ಅದನ್ನ n is equals to 20 ಅಂತ ತಗೋತೀವಿ. ಸೊ ವಾಟ್ ಇಸ್ A is 2 plus what is n? ಸೊ n ಗೊತ್ತಿದೆ ನಿಮ್ಗೆ. 20ನೇ ಟರ್ಮ್ ಕಂಡುಹಿಡಿಬೇಕು ನಾವು. -1 into D. ವಾಟ್ ಇಸ್ D? ಡಿಫರೆನ್ಸ್ ಎಷ್ಟಿದೆ? 2 ಇದೆ. ಹೌದಲ್ವಾ? ನೋಡಿ, ಏನ್ ವ್ಯಾಲ್ಯೂಸ್ ಇದೆ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಅಂತ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಈ ಲೆಸನ್ ಅಲ್ಲಿ. ತುಂಬಾನೇ ಈಸಿ ಇರುತ್ತೆ. A20 is equals to 2 plus 20 minus 1 ನಿಮ್ಗೆ ಗೊತ್ತಿದೆ. ಬೋರ್ಡ್ಮಾಸ್ ರೂಲ್ ನ ಫಾಲೋ ಮಾಡ್ಬೇಕು ನೀಟಾಗಿ. ಫಸ್ಟ್ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಬೇಕು. 20 minus 1 ಏನಾಯ್ತು? 19 into 2. ನೋಡಿ, ನೆಕ್ಸ್ಟ್ ಏನ್ ಫಾಲೋ ಮಾಡ್ತೀರಾ? ಎಷ್ಟೋ ಜನ 2 plus 19 ಎಡಿಷನ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಕ್ ಹೋಗ್ತೀರಾ. ಆಸ್ ಎ ಬೋರ್ಡ್ ಮಾಸ್ ರೂಲ್ ಫಸ್ಟ್ ಮಲ್ಟಿಪ್ಲೈ ಆಗ್ಬೇಕು, ಫೈನಲ್ ಆಗಿ ಎಡಿಷನ್ ಬರುತ್ತೆ. ಸೊ ಏನ್ ಮಾಡ್ತೀರಾ? 2 ಹಾಗೆ ಇರ್ಲಿ. 19 2s 38. ಸೊ ಇದೇನಾಗುತ್ತೆ? 38 plus 2 ಏನಾಯ್ತು? ಸೊ 40 ಆಗ್ತಾ ಇದೆ. ಅಂದ್ರೆ 20ನೇ ಟರ್ಮ್ 20th ಟರ್ಮ್ ಇದೇ ತರ ಬರೀತಾ ಹೋದ್ರೆ 2 ಡಿಫರೆನ್ಸ್ ಅಲ್ಲಿ 20ನೇ ಟರ್ಮ್ ಏನಾಗಿರುತ್ತೆ ಅಂದ್ರೆ 40 ಆಗಿರುತ್ತೆ. ಸೊ ಈಗ ಅರ್ಥ ಆಗಿದೆ ಅಲ್ವಾ ಏನು ಅಂತ? ವಾಟ್ ಇಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ? ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದ ನೋಡಿ ಈ ರೀತಿ ಲಿಸ್ಟ್ ಆಫ್ ನಂಬರ್ಸ್ ಈಚ್ ಟರ್ಮ್ ಒಪ್ಟೈನ್ಡ್. ಪ್ರತಿ ಒಂದು ಟರ್ಮ್ ಹೆಂಗ್ ಒಪ್ಟೈನ್ ಆಗ್ತಾ ಇದೆ ಅಂದ್ರೆ ಬೈ ಹ್ಯಾಡಿಂಗ್ ಎ ಫಿಕ್ಸ್ಡ್ ನಂಬರ್. ಒಂದೊಂದು ಫಿಕ್ಸ್ಡ್ ನಂಬರ್ ಅನ್ನ ಎಲ್ಲಾ ಒಂದು ಟರ್ಮ್ಗೆ ಆಡ್ ಮಾಡ್ತಿದ್ವಿ. ಯಾವ ಟರ್ಮ್ಗೆ ಆಡ್ ಮಾಡ್ತಿದ್ವಿ ಅಂತಂದ್ರೆ ಪ್ರಿಸೀಡಿಂಗ್ ಟರ್ಮ್, ಹಿಂದಿನ ಟರ್ಮ್ಗೆ. ಸೊ 2ಗೆ 2 ಆಡ್ ಮಾಡಿದ್ರೆ 4 ಸಿಗುತ್ತೆ ಅಲ್ವಾ? ಪ್ರಿಸೀಡಿಂಗ್ ಟರ್ಮ್. ಇಯರ್ 4 ಇಸ್ ಅ ಪ್ರಿಸೀಡಿಂಗ್ ಟರ್ಮ್. ಅದಕ್ಕೆ ಫಿಕ್ಸ್ಡ್ ನಂಬರ್ ಏನು? 2 ಆಡ್ ಮಾಡಿದ್ರೆ 6 ಸಿಗುತ್ತೆ. ಆ ರೀತಿ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ಏನ್ ಮಾಡೋದು? ಆಡ್ ಮಾಡ್ತಾ ಹೋದ್ರೆ ಏನ್ ಸಿಗುತ್ತೆ ನಿಮ್ಗೆ? ನೆಕ್ಸ್ಟ್ ಟರ್ಮ್ಗಳು ಸಿಗ್ತಾ ಹೋಗತ್ತೆ. ಸೊ ಇದ್ರ ಜನರಲ್ ಟರ್ಮ್ ಕೇಳ್ತಾರೆ ಟೈಮ್ಸ್, ನೋಡ್ಕೊಂಡಿರ್ಬೇಕು. ಈಸಿ ಇದೆ, ಏನೂ ಇಲ್ಲ. ಫಸ್ಟ್ ಟರ್ಮ್ ಅಂದ್ರೆ A, ಸೆಕೆಂಡ್ ಟರ್ಮ್ ಏನಾಗುತ್ತೆ? A plus D, ಥರ್ಡ್ ಟರ್ಮ್ A plus 2D, ಫೋರ್ತ್ ಟರ್ಮ್ A plus 3D. ಅದೇ nth ಟರ್ಮ್ ಏನಾಗುತ್ತೆ? A plus n minus 1 into D ಆಗಿರುತ್ತೆ. ಸೊ ಅದರಲ್ಲಿ AN is equals to A plus n minus 1 into D ಅನ್ನೋದು nth ಫಾರ್ಮುಲಾ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ. ಅದರಲ್ಲಿ AN ಅಂದ್ರೆ nth ಟರ್ಮ್ ಅಂತ, ಲಾಸ್ಟ್ ಟರ್ಮ್ ಅನ್ಕೋತೀವಿ. ಟೈಮ್ಸ್ ಅದನ್ನ ಲಾಸ್ಟ್ ಟರ್ಮ್ ಅಂತಾನು ತಗೋಬಹುದು. A ಅಂದ್ರೆ ಫಸ್ಟ್ ಟರ್ಮ್, n ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಅದ್ರೊಳಗಡೆ ಎಷ್ಟು ಟರ್ಮ್ಸ್ ಇದೆ ಅಂತ, D ಅಂದ್ರೆ ಕಾಮನ್ ಡಿಫರೆನ್ಸ್. ಎಲ್ಲಾ ಟರ್ಮ್ ಗಳ ನಡುವೆ ಇರುವಂತಹ ಡಿಫರೆನ್ಸ್ ಎಷ್ಟು ಅಂದ್ರೆ ಕಾಮನ್ ಡಿಫರೆನ್ಸ್. ಬಟ್ ಇದಕ್ಕೊಂದು ಎಕ್ಸಾಂಪಲ್ ತಗೊಂಡೆ. ಟೈಮ್ಸ್ ಹೀಗೆ ಕೇಳ್ತಾರೆ ಅಂತ ಏನಿಲ್ಲ. 20th ಟರ್ಮ್ ಕೇಳೋ ಬದಲು ಅವ್ರೇನ್ ಕೇಳ್ಬೋದು? nth ಟರ್ಮ್ ಏನಾಗಿದೆ ಅವ್ರೇನೆ ಕೊಟ್ಬಿಟ್ಟು, ಅಂದ್ರೆ ನಂಬರ್ ಆಫ್ ಲಾಸ್ಟ್ ಟರ್ಮ್ ಅವರೇ ಕೊಡ್ಬೋದು. ಟೈಮ್ಸ್ ಲಾಸ್ಟ್ ಟರ್ಮ್ ಅವರೇ ಕೊಟ್ಟಿರ್ತಾರೆ, ಅಂದ್ರೆ ಮೀನ್ಸ್ nth ಟರ್ಮ್ ಏನು ಅಂತ ಅವರೇ ಕೊಟ್ಟಿರ್ತಾರೆ. ಹಾಗಾದ್ರೆ ಇದ್ರೊಳಗಡೆ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಬರುತ್ತೆ ಅಂತ, ಅಂದ್ರೆ ಈ ಸೀಕ್ವೆನ್ಸ್ ಅಲ್ಲಿ ಬರುವಂತಹ ಟರ್ಮ್ಸ್ ಗಳು ಎಷ್ಟಿದೆ ಅಂತ ಕೇಳ್ಬೋದು. ಈ ರೀತಿ ಡಿಫ್ರೆಂಟ್ ಕ್ವೆಶನ್ಸ್ ಬರುತ್ತೆ. ನಿಮ್ಗೆ ಎಕ್ಸರ್ಸೈಸ್ ಸಮ್ಸ್ ನ ಸಾಲ್ವ್ ಮಾಡ್ತಾ ಹೋಗುವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಿಮ್ಗೆ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂಡ್ ಒನ್ ಮೋರ್ ಫಾರ್ಮುಲಾ ಯಾವುದು ಅಂತ ಅರ್ಥ ಆಗಿದೆ. ನೆಕ್ಸ್ಟ್ ಸೀರೀಸ್. ಏನ್ ಸೀರೀಸ್ ಅಂತ ಅಂದ್ರೆ ಸಮ್ ಆಫ್ ಅ ಸೀಕ್ವೆನ್ಸ್ ಇಸ್ ಕಾಲ್ ಇಟ್ ಅಸ್ ಸೀರೀಸ್. ಸೀಕ್ವೆನ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿತ್ತು ಏನು 1 3 5 7 ದಿಸ್ ಇಸ್ ಒನ್ ಆಫ್ ದ ಸೀಕ್ವೆನ್ಸ್. ಹೆಂಗೆ ಸೀಕ್ವೆನ್ಸ್ ಅಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಯ್ತು? ದಿಸ್ ಇಸ್ ಸೀಕ್ವೆನ್ಸ್. ಹೌ ವಿ ಕನ್ಸಿಡರ್ ದಿಸ್ ಇಸ್ ಸೀಕ್ವೆನ್ಸ್? ಬಿಕಾಸ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ರೂಲ್ ಫಾಲೋ ಆಗಿದೆ ಇಲ್ಲಿ ಅಲ್ವಾ? ಏನನ್ನ ಆಡ್ ಮಾಡ್ತಾ ಹೋಗ್ತಿದೀವಿ. 1ಗೆ 2 ಆಡ್ ಮಾಡಿದ್ರೆ 3 ಸಿಗ್ತಾ ಇದೆ. 3ಗೆ 2 ಆಡ್ ಮಾಡಿದ್ರೆ 5 ಸಿಗ್ತಾ ಇದೆ. 5ಗೆ 2 ಆಡ್ ಮಾಡಿದ್ರೆ 7 ಸಿಗ್ತಾ ಇದೆ. ಹಂಗಾದ್ಮೇಲೆ ಇದೊಂದು ಸೀಕ್ವೆನ್ಸ್ ಆಗಿರುತ್ತೆ. ಸೊ ಇದು ಸೀಕ್ವೆನ್ಸ್ ಆಯ್ತು ಅಂತಂದ್ರೆ ಇಲ್ಲಿ ಬರಂತಹ ಈ ಸೀಕ್ವೆನ್ಸ್ ಅಲ್ಲಿ ಬರಂತಹ
ಎಲ್ಲಾ ಟರ್ಮ್ಸ್ ಅನ್ನ ಆಡ್ ಮಾಡಿದ್ರೆ ನಾವ್ ಅದನ್ನ ಸೀರೀಸ್ ಅಂತ ಕರಿತೀವಿ. ಫಸ್ಟ್ ಟರ್ಮ್ ಸರಿ, S1 is equals to A1 ಅಷ್ಟೇ. ಸೊ ದಟ್ ಇಸ್ ಕಾಲ್ ಇಟ್ as 1. ಈಗ ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೆ ಏನಿರುತ್ತೆ, ಇರೋದೇ ಒನ್ ಟರ್ಮ್, ಅಲ್ಲಿ ಎಡಿಷನ್ ಏನ್ ಬರುತ್ತೆ, ಜಸ್ಟ್ ಫಸ್ಟ್ ಟರ್ಮ್ ಏನಿದೆ ಅದೇ ಆಗಿರುತ್ತೆ. S2 ಅಂತಂದ್ರೆ ಸಮ್ ಆಫ್ ಟೂ ಟರ್ಮ್ಸ್ ಅಂತ. ಸಿ ಸಮ್ ಆಫ್ ಟೂ ಟರ್ಮ್ಸ್ ಹಿಂಗೆ ಟೂ ಟರ್ಮ್ಸ್ ನ ಆಡ್ ಮಾಡೋದು ಹಿಂಗೆ, ಇಲ್ಲಿ A1 ಪ್ಲಸ್ A2 ಇದೆರಡು ಆಡ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಸಮ್ ಆಫ್ ಟೂ ಟರ್ಮ್ಸ್ ಅಂತ. ವಾಟ್ ಇಸ್ A1 1, ವಾಟ್ ಇಸ್ A2 3. ಏನಾಯ್ತು, ಸಮ್ ಆಫ್ ಟೂ ಟರ್ಮ್ಸ್ ಏನಾಯ್ತು, 3 + 1 4 ಆಗ್ತಾ ಇದೆ. ಅದೇ ರೀತಿ S3 ಏನಾಗ್ತಾ ಇದೆ, ಸಾರಿ A1 A2 A3 ಅಂದ್ರೆ ಸಮ್ ಆಫ್ ತ್ರೀ ಟರ್ಮ್ಸ್. ಈ ತ್ರೀ ಟರ್ಮ್ಸ್ ಅನ್ನು ಆಡ್ ಮಾಡಿ ಅಂದ್ರೆ A1 + A2 + A3 ಮೂರನ್ನು ಆಡ್ ಮಾಡ್ಬೇಕಾಗತ್ತೆ. 1 + 3 + 5 that is equals to 9 ಆಗ್ತಾ ಇದೆ. ಸೊ ಅದೇ ತರ ಈಗ ನೆಕ್ಸ್ಟ್ S4 ಅಂತಂದ್ರೆ ಏನಾಗುತ್ತೆ, ಅಗೇನ್ A1 + A2 + A3 + A4 ಈ ರೀತಿ. S5 ಅಂದ್ರೆ ಏನಾಗುತ್ತೆ, 5 ಟರ್ಮ್ಸ್ ನ ಆಡ್ ಮಾಡೋದು. S6 ಅಂತ 6 ಟರ್ಮ್ಸ್ ನ ಆಡ್ ಮಾಡೋದು. ಇದನ್ನ ನಾವೇನಂತ ಕರಿತೀವಿ, ಸೀರೀಸ್ ಅಂತ ಕರಿತೀವಿ. ಸಮ್ ಆಫ್ ದ ಟರ್ಮ್ಸ್, ಸಮ್ ಮಾಡೋದು, ಎಡಿಷನ್ ಮಾಡೋದು ಟರ್ಮ್ಸ್ ಗಳನ್ನ, ಈ ರೀತಿ ಆಗಿರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಇದಕ್ಕೊಂದು ಜನರಲ್ ಫಾರ್ಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ರೀತಿ 3 + 1, 3 + 5, 7 ಈ ರೀತಿ ಒಂದು ಸೀಕ್ವೆನ್ಸ್ ಇದೆ. ಇದರಲ್ಲಿ ನಮಗೆ ಎಷ್ಟು ಟರ್ಮ್ಸ್ ಇದೆ ಅಂತ ಗೊತ್ತಿಲ್ಲ, ಎಷ್ಟಾದ್ರೂ ಬರಿತಾ ಹೋಗ್ಬೋದು. ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ ದೇರ್. ಈ ರೀತಿ ಬರ್ದ್ಬಿಟ್ಟು ನಮ್ಗೆ ಸಮ್ಟೈಮ್ಸ್ ಕೇಳ್ತಾರೆ ಇದ್ರೊಳಗೆ ಬರೋಂತ 50 ಟರ್ಮ್ಸ್ ಅನ್ನ ಆಡ್ ಮಾಡಿ ಅಂತ. ಸಿ ಯಾವ ಇಟ್ ಇಸ್ ಪಾಸಿಬಲ್, ಪಾಸಿಬಿಲಿಟಿ ಇದೆ, ಬರಿತಾ ಹೋಗ್ಬೋದು. 50 ಟರ್ಮ್ಸ್ ಆದ್ಮೇಲೆ ಅದೆಲ್ಲನೇ ಮ್ಯಾನ್ಯಲ್ ಆಗಿ ಎಡಿಷನ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟಿ. ಸೊ ಅದಕ್ಕೆ ಅಂತಾನೆ ನಿಮ್ಗೆ ಒಂದು ಫಾರ್ಮುಲಾ ಇದೆ, ಅದನ್ನ ನೀಟಾಗಿ ರಿಮೆಂಬರ್ ಮಾಡ್ಕೋಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸಮ್ಗೆ ಯೂಸ್ ಮಾಡುವಂತ ಫಾರ್ಮುಲಾ, ದಟ್ ಇಸ್ ವಾಟ್ Sn is equals to n/2 into 2a plus n minus 1 into d. ನೋಡಿ, ಇದೇ ಎಕ್ಸಾಂಪಲ್ ಅನ್ನ ಇಲ್ಲಿ ಯೂಸ್ ಮಾಡಿ ನಿಮ್ಗೆ ಯಾವ ರೀತಿ ಸಮ್ ಮಾಡೋದು ಅಂತ ನೋಡೋಣ. ಈಗ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಇದೆ. ನಾನೀಗ ಎನ್ ನಾನು ಸಮ್ ಆಫ್ 50 ಟರ್ಮ್ಸ್ ಇದ್ರಲ್ಲಿ ಇದೇ ರೀತಿ ನಾವು ಸೀಕ್ವೆನ್ಸ್ ನ ಬರಿತಾ ಹೋದ್ರೆ 50 ಟರ್ಮ್ಸ್ ಏನ್ ಬರುತ್ತೋ ಆ 50 ಟರ್ಮ್ಸ್ ಅನ್ನು ಆಡ್ ಮಾಡಿ ಅಂತ ಏನಾದ್ರೂ ಅವ್ರು ಕೇಳಿದ್ರು ಅಂತಂದ್ರೆ ಸಮ್ ಆಫ್ 50 ಟರ್ಮ್ಸ್, ಸಮ್ ಆಫ್ 50 ಟರ್ಮ್ಸ್ ಅಂತ ಹೇಳ್ತಾ ಇದಾರೆ. ಇದೇ ರೀತಿ ಸೀಕ್ವೆನ್ಸ್ ಅಲ್ಲಿ ಬರುವಂತಹ 50 ಟರ್ಮ್ಸ್ ಅನ್ನ ಆಡ್ ಮಾಡಿ ಅಂತ. ಆಗ ಫಸ್ಟ್ ಟರ್ಮ್ ಏನಾಗುತ್ತೆ, ಇಲ್ಲಿ A is equals to 1 ಅಂಡ್ ನಿಮ್ಗೆ ಗೊತ್ತಿದೆ n ಏನಾಗುತ್ತೆ, ಸಮ್ 50 ಟರ್ಮ್ಸ್. ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಅಂತ ಕೇಳ್ತಾ ಇದಾರೆ, ಕೊಡ್ತಾ ಇದಾರೆ ಅಂದ್ರೆ ದಟ್ ಇಸ್ n ಅಂದ್ರೆ 50 ಆಗುತ್ತೆ. ದೆನ್ ವಾಟ್ ಇಸ್ ಡಿ, ಡಿಫರೆನ್ಸ್ ಏನಿದೆ ನಿಮ್ಗೆ ಗೊತ್ತಿದೆ. ಡಿಫರೆನ್ಸ್ ಹೇಗ್ ಮಾಡ್ಬೇಕು, A2 - A1 ಆರ್ A3 - A2 ಆರ್ A4 - A3 ಈ ರೀತಿ ಯಾವ್ದ್ರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ದ ಕಾಮನ್ ಡಿಫರೆನ್ಸ್. ನಾನು ಈಗ ಏನ್ ಮಾಡ್ತಾ ಇದ್ದೀನಿ, A2 - A1 ಮಾಡ್ತಿದ್ದೀನಿ. ವಾಟ್ ಇಸ್ A2, 3 - 1, 3 - 1 ಇಸ್ ವಾಟ್ 2. ಕಾಮನ್ ಡಿಫರೆನ್ಸ್ ಏನಿದೆ 2 ಆಗಿದೆ. ಇನ್ನೇನ್ ಬೇಕು, ಡಿ ಇದೆ, ಎನ್ ಇದೆ, ಎ ಇದೆ. ನಮ್ಗೆ ಸಮ್ ಆಫ್ 50 ಟರ್ಮ್ಸ್ 50 ಟರ್ಮ್ ಗಳನ್ನ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಈಗ ನೋಡೋಣ. ಸೊ ಎನ್ ಅಂದ್ರೆ ನಾವೀಗ ಆಲ್ರೆಡಿ ಗೊತ್ತಿದೆ, ಮೆನಿ ಟರ್ಮ್ಸ್ 50 ಟರ್ಮ್ಸ್. 50 ಟರ್ಮ್ಸ್ ನ ಆಡ್ ಮಾಡ್ತಿದೀವಿ. ಇಯರ್ 50/2 ಅಂಡ್ ಸೊ 2a 2 into a ಅಂದ್ರೆ ಏನು 1. ಇವನ್ ಯು ಕ್ಯಾನ್ ರೈಟ್ ಇಟ್ ಇನ್ ದ ಬ್ರಾಕೆಟ್, ಐದರ್ ರೈಟ್ ಇಟ್ ಇನ್ ದ ಇಂಟು ಬರ್ಬಿಟ್ಟು ಬೇಕಾದ್ರೂ ಬರೀಬಹುದು. ದೆನ್ ವಾಟ್ ಇಸ್ ಎನ್ ಅಂದ್ರೆ 50 ಆಯ್ತು, -1. ವಾಟ್ ಇಸ್ ಡಿ, ಡಿಫರೆನ್ಸ್ ಎಷ್ಟಿದೆ, ಕಾಮನ್ ಡಿಫರೆನ್ಸ್ 2 ಇದೆ. ಸೊ 1s are 25 ಅಲ್ವಾ. ಸೊ 25 ಅಷ್ಟೇ ಉಳ್ಕೊಳ್ಳುತ್ತೆ ಇಲ್ಲಿ. 2 1s are 2, 25s are 25, 1 2s are 2 plus this is what 50 - 1 49, 49 into 2 ಆಗುತ್ತೆ. ಸೊ ಇಯರ್ 25 ಹಾಗೆ ಇರಲಿ. ನಿಮ್ಗೆ ಗೊತ್ತಿದೆ ಬ್ರಾಕೆಟ್ ನ ಫಸ್ಟ್ ರಿಮೂವ್ ಮಾಡ್ತಾ ಹೋಗೋದು. ಸೊ 2 plus 9 2s are 18, 1 carry, 4 2s are 8 plus 1 9, 98 ಆಯ್ತು. ದೆನ್ 25 into 98 plus 2 ಏನಾಗ್ತಾ ಇದೆ, 100 ಆಗ್ತಾ ಇದೆ. ಸೊ ಮಲ್ಟಿಪ್ಲೈ 100 with 25 ಏನಾಗುತ್ತೆ
25 ones are 25 followed with 20 ಅಂದ್ರೆ ಸಮ್ ಆಫ್ 50 ಟರ್ಮ್ಸ್. ನೋಡಿ ಈ ರೀತಿ ಏನಾದ್ರೂ ಒಂದ್ ಸೀಕ್ವೆನ್ಸ್ ಬರಿತಾನೆ ಹೋದ್ರೆ ಎಲ್ಲಿವರೆಗೆ 50 ಟರ್ಮ್ಸ್ ಸಿಗೋವರೆಗೂ ಬರ್ದು ಅವುಗಳೆಲ್ಲನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 2500 2500 ಬರುತ್ತೆ. ನೋಡಿ ಇದು ಎಷ್ಟು ಈಸಿ ಆದಂತಹ ಒಂದು ಮೆಥಡ್ ಆಯ್ತು. ನಾವು 50 ಟರ್ಮ್ಸ್ ಬರೆಯೋದು ಯಾವಾಗ, ಅದನ್ನೆಲ್ಲ ಎಡಿಷನ್ ಮಾಡೋದಾಗ ಮ್ಯಾನ್ಯಲ್ ಆಗಿ ಮಾಡಿದಾಗ ಇನ್ನೂ ಕೂಡ ಸ್ವಲ್ಪ ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ. ಅದೇ ಈ ರೀತಿ ಫಾರ್ಮುಲಾ ಗೊತ್ತಿದ್ರೆ ನಮ್ಗೆ ನೀಟಾಗಿ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ ಮಾಡ್ಬಿಟ್ರೆ ತುಂಬಾನೇ ಈಸಿ ಆಗತ್ತೆ. ಸೊ ಇನ್ನ ಒಂದು ಫಾರ್ಮುಲಾ ಬರುತ್ತೆ ಎಸ್ ಎನ್ ಗೆ ರಿಲೇಟೆಡ್ ಆಗಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನಿಮ್ಗೆ ಇದ್ರ ಜೊತೆ ಇನ್ನೊಂದು ಫಾರ್ಮುಲಾ ಬರುತ್ತೆ. ಏನದು? ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್. ಎಲ್ಲಾದ್ರೂ ಬರೀರಿ, ಇಲ್ಲ ನಾವು ಈಗ ಫಸ್ಟ್ ಲಾಸ್ಟ್ ಟರ್ಮ್ ಎ ಎನ್ ಅಂತ ತಗೊಂಡಿರೋದ್ರಿಂದ ಎ ಎನ್ ಅಂತ ತಗೊಳ್ಳಿ. somewhere you can use this formula. so Sn is equals to n by 2 into a plus l ಅಂತ ಬರೆದ್ರು ಕೂಡ ರಾಂಗ್ ಏನಾಗಲ್ಲ. ಎಲ್ ಅಂದ್ರೆ ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಅಂತಾನೆ ಎರಡು ಮೀನಿಂಗ್ ಆಗಿರುತ್ತೆ. ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿದೆ ವಾಟ್ ಇಸ್ ಎ ಅಂತ. ವಾಟ್ ಇಸ್ ಎ? ಫಸ್ಟ್ ಟರ್ಮ್. ಸೊ ಎ ಎನ್ ಲಾಸ್ಟ್ ಟರ್ಮ್ ಅಲ್ವಾ, ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಏನ್ ಬೇಕಾದ್ರೂ ಬರ್ಕೊಳ್ಳಿ. ಯಾವಾಗ ಈ ಫಾರ್ಮುಲಾ ಯೂಸ್ ಆಗುತ್ತೆ ಮ್ಯಾಮ್? ಯಾವಾಗ ಇದು ಯೂಸ್ ಮಾಡ್ಬೇಕು, ಯಾವಾಗ ಇದು ಯೂಸ್ ಮಾಡ್ಬೇಕು ಅಂತಾರೆ. ನಮ್ಗೆ nth ನಂಬರ್ ಅಂದ್ರೆ ಲಾಸ್ಟ್ ಟರ್ಮ್ ಯಾವ್ದು ಗೊತ್ತಿಲ್ಲದೆ ಇರ್ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. when we know the last term ನಮ್ಗೆ ಗೊತ್ತಿತ್ತು nth ಟರ್ಮ್. ಇಲ್ಲಿ ಲಾಸ್ಟ್ ಅಲ್ಲಿ ಬರೋದೇ nth ಟರ್ಮ್ ಅಲ್ವಾ. ಫಾರ್ ಎಕ್ಸಾಂಪಲ್ 99 ಬರುತ್ತೆ ಅನ್ಕೊಳ್ಳೋಣ ಲಾಸ್ಟ್ ಟರ್ಮ್, ಆಯ್ತಾ? 99 ಲಾಸ್ಟ್ ಟರ್ಮ್ ಬಂತು ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಬಟ್ ನಿಮ್ಗೆ ಎನ್ ಗೊತ್ತಿರಲ್ಲ ಈ ಟೈಮ್ ಅಲ್ಲಿ. ಈಗ ಈ ಸಮ್ ಕೇಳ್ಬೇಕಾದ್ರೆ ಏನ್ ಮಾಡ್ತಾರೆ, 50 ಟರ್ಮ್ಸ್ ಅಂತ ಕೇಳಿದ್ರು, ಹಂಗಾಗಿ ಎನ್ ಜಾಗಕ್ಕೆ 50 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಬಟ್ ಇಲ್ಲಿ ಹೌ ಮೆನಿ ಟರ್ಮ್ಸ್ ಅಂತ ಕೊಟ್ಟಿರಲ್ಲ ಅವರು. ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಎರಡು ಕೊಟ್ಟಿರ್ತಾರೆ. ಬಟ್ ನೀವು ಫಸ್ಟ್ ಯಾವ ಮೆನಿ ಟರ್ಮ್ಸ್ ಇದೆ ಇದ್ರ ಒಳಗಡೆ ಇಷ್ಟು ಇಲ್ಲಿಂದ ಇಲ್ಲಿವರೆಗೆ ಎಡಿಷನ್ ಮಾಡ್ಬೇಕು ಅಂದ್ರೆ ಎಷ್ಟು ಟರ್ಮ್ ಗಳು ಬರುತ್ತೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು? ನೀವು ಫಸ್ಟ್ ಗೆ ಒಂದು ಫಾರ್ಮುಲಾ ಕಲ್ತ್ಕೊಂಡ್ರಿ, ನೆನಪಿದ್ಯಾ? nth ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೋಡಿ ಇದೇ ಸೀಕ್ವೆನ್ಸ್ ಹಾಕೋತೀರಾ, ಸಾರಿ ಇದೇ ಸೀಕ್ವೆನ್ಸ್ ಯೂಸ್ ಮಾಡ್ಕೋತೀರಾ. ಎ ಗೊತ್ತಿದೆ, ಎ ಎನ್ nth ಟರ್ಮ್ ಗೊತ್ಬಿಟ್ಟಿದೆ ನಮ್ಗೆ 99. ಈ ಜಾಗ ಫುಲ್ ಆಗಿ 99 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀವಿ. ಎ ಗೊತ್ತಿದೆ, ಎನ್ ಗೊತ್ತಿಲ್ಲ. ವಿ ನೀಡ್ ಟು ಫೈಂಡ್ ಡಿ. ಡಿಫ್ರೆನ್ಸ್ ಗೊತ್ತಿತ್ತು ಅಂದ್ರೆ ನೀವೇನ್ ಮಾಡ್ತೀರಾ? ಇದ್ರಲ್ಲಿ ಈಸಿಯಾಗಿ ಎನ್ ಅನ್ನು ನಂಬರ್ ಆಫ್ ಟರ್ಮ್ಸ್ ಏನಿದೆ ಅಂತ ಕಂಡಿಡ್ಕೋತೀರಾ. ಹೇಗ್ ಕಂಡಿಡ್ಕೋತೀರಾ? ಬೇಕಿರೋ ಒಂದ್ ಮಾಡೋಣ. ಈಗ ನೋಡಿ 99 ಇಸ್ ಅ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಎ ಎನ್ ಜಾಗಕ್ಕೆ ನಾನು 99 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವಾಟ್ ಇಸ್ ಎ? 1. ಡಿ ಸಾರಿ ಎನ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕು ಎಷ್ಟು ಟರ್ಮ್ ಇದೆ ಅಂತ. ದನ್ ವಾಟ್ ಇಸ್ ಡಿ? ಡಿಫ್ರೆನ್ಸ್ ಗೊತ್ತಿದೆ ನಿಮ್ಗೆ 2 ಅಂತ. ಈಗ ಆಲ್ರೆಡಿ ಅದ್ರಲ್ಲಿ ಫೈಂಡ್ ಮಾಡಿದೀರಾ. ಸೊ 99 1 ಪ್ಲಸ್ ಎನ್ ಮೈನಸ್ 1 ಅನ್ನ ಈ ಕಡೆ ತಗೊಂಡ್ಬಿಡೋಣ. ಸೊ ಪ್ಲಸ್ 1 ಈ ಕಡೆ ಬಂದ್ರೆ -1 ಆಯ್ತು. ಸೊ ಎನ್ ಮೈನಸ್ 1 ಇಂಟು 2 ಹಂಗೆ ಇರ್ಲಿ. ಇದೇನಾಗತ್ತೆ? 98 ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ 1. ಸೊ ಈ 2 ನ ಡಿನಾಮಿನೇಟರ್ ಈ ಕಡೆ ತಗೊಂಡ್ಬಿಡೋಣ. 2 1s 2 4s 8 2 9s 18. ಎಷ್ಟಾಯ್ತು ಇದು? 49 ಆಯ್ತು. 49 ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ 1. ಸೊ ಎನ್ ಮೈನಸ್ 1 ಅಂತ ಇದೆ. ಸೊ -1 ಅನ್ನ ಈ ಕಡೆ ತಗೊಂಡ್ರೆ ಏನಾಗತ್ತೆ? +1. 49 + 1 ಏನಾಯ್ತು? 50. n is equals to what? 50. ನೋಡಿ ಇಲ್ಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು ಅಲ್ವಾ? nth ಟರ್ಮ್ ಏನಾಗಿರುತ್ತೆ? ಲಾಸ್ಟ್ ಟರ್ಮ್ ಅಂದ್ರೆ 50. ಇಲ್ಲಿ ಈಗ ನೀವು ಫೈಂಡ್ ಔಟ್ ಮಾಡಿರೋದು ಅದೇನೆ ಅಲ್ವಾ? ನಂಬರ್ ಆಫ್ ಟರ್ಮ್ಸ್ ಎಷ್ಟಿತ್ತು? 50. ಅಂದ್ರೆ 50th ಟರ್ಮ್ ಲಾಸ್ಟ್ ಟರ್ಮ್ ಏನಾಗಿರುತ್ತೆ ಹಂಗಾದ್ರೆ? 99 ಆಗಿರುತ್ತೆ. ಅಂದ್ರೆ 99 ಬರೋವರೆಗೂ ಇದೇ 2 ಡಿಫ್ರೆನ್ಸ್ ಅಲ್ಲಿ ಬರ್ದ್ಬಿಟ್ಟು ಆಮೇಲೆ ಎಡಿಷನ್ ಮಾಡಿದ್ರೆ 2500 ಬರುತ್ತೆ. ಅದರ್ವೈಸ್ ನೀವೀಗ ಏನ್ ಮಾಡ್ತಾ ಇದ್ರಲ್ಲಿ nth ಟರ್ಮ್ ನಮ್ಗೆ ಗೊತ್ತಿದೆ. ಇವಾಗ ಲಾಸ್ಟ್ ಟರ್ಮ್ 99 ಅಂತ ಗೊತ್ತಿತ್ತು, ಬಟ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಟರ್ಮ್ ಗಳು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಷ್ಟು ಟರ್ಮ್ ಗಳು ಬರುತ್ತೆ ಅಂತ ಕಂಡಿಡ್ಕೊಂಡ್ರೆ, ಎಷ್ಟು ಟರ್ಮ್ ಎನ್ ವ್ಯಾಲ್ಯೂ ಗೊತ್ತಿದೆ 50. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಎಸ್ 50. ನೋಡಿ ಇದೇ ಸಮ್ಗೆ ಇಲ್ಲಿ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಸೇಮ್ ಆನ್ಸರ್ ಸಿಗುತ್ತೆ ಅಂತ ನೋಡೋಣ ಈಗ ಅಲ್ವಾ? ನೋಡಿ ಈಗ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಎಸ್ ಎನ್. ಎನ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಸಿಕ್ತು ಇಲ್ಲಿ? 50. 50/2 ಇಂಟು ಎ ಅಂದ್ರೆ ಫಸ್ಟ್ ಟರ್ಮ್ 1. nth ಟರ್ಮ್ ಏನು? 99.
ಸೊ 2 1s are 2 25s are right. So S50 then 25 into 99 plus 1 ಏನಾಯ್ತು 100 ಆಯ್ತು. ಸೊ 25 100s are 2500. ನೋಡಿ ಸೇಮ್ ಆನ್ಸರ್ ಸಿಕ್ತಲ್ವಾ ಎರಡು ಕಡೆ. you'll get the same answer. See for the both the formula you'll get the same answer. But ಏನು ಇಲ್ಲಿ ಡಿಫರೆನ್ಸ್ ಏನು ಅಂತಂದ್ರೆ ನಮ್ಗೆ ಇಲ್ಲಿ ಲಾಸ್ಟ್ ಟರ್ಮ್ ಗೊತ್ತಿರ್ಲಿಲ್ಲ, ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಗೊತ್ತಿತ್ತು, ಹಾಗಾಗಿ ಈ ಆನ್ಸರ್ ಸಿಕ್ತು. ಅದೇ ನಮ್ಗೆ ಇಲ್ಲಿ ಲಾಸ್ಟ್ ಟರ್ಮ್ ಗೊತ್ತಿತ್ತು, ಯಾವ್ದು ಬರುತ್ತೆ 99 ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಎಷ್ಟು ಟರ್ಮ್ಗಳಿದಾವೆ ಇದ್ರೊಳಗಡೆ ಅಂತ ನಮ್ಗೇನು ಆ ಕ್ವೆಶನ್ ಅಲ್ಲಿ ಕೊಟ್ಟಿರ್ಲಿಲ್ಲ. ಫಸ್ಟ್ ನಾವು ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ವಿ. 50 ಟರ್ಮ್ಸ್ ಬರುತ್ತೆ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ದ ಆನ್ಸರ್. ನೋಡಿ ಈಗೇನ್ ಬರ್ದಿದ್ದೀನಿ ಈ 3 ಫಾರ್ಮುಲಾ, ಅದರಲ್ಲೂ ನೀವು ಈ ಫಾರ್ಮುಲಾ 3 ನೆನ್ಪಿಟ್ಕೊಂಡಿರ್ಬೇಕು. ಬೈ ಚಾನ್ಸ್ ಇದನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಇದೇ ಫಾರ್ಮುಲಾ ಯೂಸ್ ಮಾಡಿ ಕೂಡ ಸಮ್ಮನ್ನ ಮಾಡ್ಬೋದು. ಹೇಳ್ಕೊಡ್ತೀನಿ ಮುಂದೆ ನಿಮ್ಗೆ ಅರ್ಥ ಆಗತ್ತೆ. an is equals to a plus n minus 1 into d for nth formula, nth term in a formula. ಇದು sum in a formula sn is equals to n by 2 into 2a plus n minus 1 into d. These two are very very important formulas for this chapter. ಏನು ನಾನು ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟೆ, ಟರ್ಮ್ಸ್ ಅಂದ್ರೆ ಏನು, ಎ ಅಂದ್ರೆ ಏನು, ಎನ್ ಅಂದ್ರೆ ಏನು, ಡಿಫರೆನ್ಸ್ ಕಾಮನ್ ಡಿಫರೆನ್ಸ್ ಅಂದ್ರೆ ಏನು, ಜನರಲ್ ಫಾರ್ಮ್ ಹೇಗ್ ಬರೆಯೋದು, ಅದಕ್ಕೆ ಸಂಬಂಧಪಟ್ಟಂಗೆ 2 ಫಾರ್ಮುಲಾಸ್ ಯಾವ ತರ ಬರುತ್ತೆ, ಅದನ್ನೆಲ್ಲ ಚೆನ್ನಾಗಿ ರಿಮೆಂಬರ್ ಮಾಡ್ಕೊಂತಾ ಇರಿ. ನಾನು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಏನು ಎಕ್ಸಸೈಸ್ 1.1 ಅನ್ನ ಸ್ಟಾರ್ಟ್ ಮಾಡೋಣ. ಈಗ ಎಕ್ಸಸೈಸ್ ವೈಸ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೀಟಾಗಿ ಫಾಲೋ ಮಾಡ್ತಾ ಹೋಗಿ. ಎಲ್ಲೆಲ್ಲಿ ವಿಡಿಯೋಸ್ ನ ಪಾಸ್ ಮಾಡಿ ಒಂದ್ಸಲ ನೀವು ಕೂಡ ಸಮ್ ಅನ್ನ ಮಾಡ್ಬೇಕು. ಇದು ಮ್ಯಾಥಮೆಟಿಕ್ಸ್, ನೀವು ಹಾಗೆ ವಿಡಿಯೋಸ್ ನ ನೋಡ್ತಾ ಹೋದ್ರೆ ಹಾಗೆ ಮರ್ತೋಗ್ಬಿಡ್ತೀರಾ. ಫಸ್ಟ್ ಗೆ ನಾವು ವಿಡಿಯೋನ ನೋಡ್ಕೊಳ್ಳಿ, ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅಂತ ನೋಡಿ, ಆಮೇಲೆ ಅದನ್ನ ನೀವು ಕೂಡ ಸಾಲ್ವ್ ಮಾಡ್ಬೇಕಾಗತ್ತೆ. ಆ ರೀತಿ ಸಾಲ್ವ್ ಮಾಡಿ ಜೊತೆಗೆ ಬೇರೆ ಸಮ್ಗಳನ್ನು ಕೂಡ ನೀವು ಹೊರಗಿನ ಸಮ್ಗಳನ್ನ ಕೂಡ ಸಾಲ್ವ್ ಮಾಡ್ತಾ ಹೋದ್ರೆ ನಿಮ್ಗೆ ಒಳ್ಳೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗತ್ತೆ. ಜೊತೆಗೆ ಈ ವಿಡಿಯೋಗಳಲ್ಲಿ ನಾನು ನಿಮ್ ಜೊತೆಗಿದ್ದು ಎಲ್ಲಾ ಡೌಟ್ ಗಳನ್ನು ಕೂಡ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋಸ್ ನ ಹೀಗೆ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.